ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿರೋದೇ ಒಂದು ಸ್ಯಾಡ್ ಸ್ಟೋರಿ ಇದೆ. ಇದನ್ನ ಯಾವತ್ತೂ ಎಲ್ಲೂ ಹೇಳಿದಿಲ್ಲ. ಸೊ ಆ ವಿಡಿಯೋ ವೈರಲ್ ಆಗಿದ್ಮೇಲೆ ಒಬ್ರು ಪಾಯ್ಸನ್ ಕುಡಿದ್ಬಿಡ್ತಾರೆ. ನನಗೆ ಅವತ್ತಿಂದ ಇವತ್ತವರೆಗೂ ವಾಕ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಇದೆ. ಟಿಪಿಕಲ್ ಕನ್ನಡಿಗಗೆ ಬಕೆಟ್ ಹಿಡಿತೀರಾ, ಇಲ್ಲಾಂದ್ರೆ ಟಿಪಿಕಲ್ ಕನ್ನಡಿಗನ್ಗೆ ನೀವು ಜಾಸ್ತಿ ಫೇವರ್ ಆಗಿದ್ದೀರಾ, ಅವರಿಂದ ಬೆಳೆದ್ರಿ. ನಮ್ಮ ಯೂಟ್ಯೂಬ್ ಕಮ್ಯುನಿಟಿನಲ್ಲಿ ಯಾರನ್ನು ಬೆಳೆಸೋಕ್ಕಾಗಲ್ಲ. ತಾಕತ್ತಿದ್ದು ಯಾರಾದರೂ ಒಬ್ರು ಬೆಳೆಸ್ಬೋದು ಅಂತ ಅಂದರೆ ಅದು ಮಧುಗೌಡ ಕೈಲಿ ಮಾತ್ರನೇ. ಇದನ್ನ ಜನ ಬಕೆಟ್ ಅನ್ಕೊಂಡ್ರು, ನಾನು ಏನು ಮಾಡೋಕ್ಕಾಗಲ್ಲ. ಪ್ರಾಬಬ್ಲಿ ನನ್ನಷ್ಟು ಫೇಲ್ ಆಗಿರೋಂಥ ಮನುಷ್ಯ ಇನ್ನು ಯಾರೋ ಇರಲ್ವೇನೋ ಅಂತ ಅನ್ಸುತ್ತೆ ಒಂದೊಂದು ಟೈಮು. ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ನಾನು ನಿನ್ನ ಇಷ್ಟಪಡ್ತೀನಿ, ಲವ್ ಯು, ಹಾಗೆ ಹಿಂಗೆ ಅಂತೆಲ್ಲ ಮೆಸೇಜ್ ಮಾಡ್ತಾರೆ. ಆ ಥರ ಹುಡುಗಿ ಸಿಕ್ಕರೆ ಅಷ್ಟೇ ಮದುವೆ ಆಗೋದು, ಇಲ್ಲ ಮದುವೆ ಆಗಲ್ಲ. ಪ್ರತಿ ಸರಿನೂ ಕುತ್ಕೊಂಡಾಗ ನನಗೆ ಯೋಚನೆ ಮಾಡೋದು ಯೂಟ್ಯೂಬ್. ಇದು ಬಿಟ್ಟರೆ ನಂಗೆ ಬೇರೆ ಏನೂ ಪ್ರಪಂಚನೇ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ತುಂಬಾ ದಿವಸದಿಂದ ತುಂಬಾ ಜನ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, Q&A ಸೆಷನ್ ಮಾಡಿ ಅಂತ ಕೇಳ್ತಾನೆ ಇದ್ರು. ಸೊ ಫೈನಲಿ ಇವತ್ತು ನಿಮ್ಗೋಸ್ಕರ ಈ Q&A ಸೆಷನ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಜನಕ್ಕೆ ಇಷ್ಟೊಂದು ಕ್ಯೂರಿಯಾಸಿಟಿ ಇದೆಯಾ ತಿಳ್ಕೊಳಕ್ಕೆ. ಓಕೆ, ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ, ನನ್ನ ಜೀವನ ಹೆಂಗಿದೆ, ಎಷ್ಟೊಂದು ಪ್ರಶ್ನೆಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಇಷ್ಟೊಂದು ಕಮೆಂಟ್ಸ್ಗಳು ಬರುತ್ತೆ, ಇಷ್ಟೊಂದು ಪರ್ಸನಲ್ ಆಗಿ ಮೆಸೇಜ್ಗಳು ಬರುತ್ತೆ ಅಂತ ಹೇಳಿ. ಬಟ್ ಇದು ನನ್ನ ಕರ್ತವ್ಯ. ನನ್ನ ಸಬ್ಸ್ಕ್ರೈಬರ್ಸ್ ಬಗ್ಗೆ, ನೀವು ನನ್ನ ಬಗ್ಗೆ ಏನ್ ತಿಳ್ಕೊಬೇಕು ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಾ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಕೇಳಿರೋ ಅಷ್ಟು ಪ್ರಶ್ನೆಗಳನ್ನ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಪ್ರಾಬಬ್ಲಿ ಎಲ್ಲರೂ ಮೆಸೇಜ್ ಮಾಡಿರೋದನ್ನ ಎಲ್ಲ ವಿಷಯನೂ ಹೇಳಬೇಕು ಅಂತ ಅಂದರೆ ನನಗೆ ಆಲ್ಮೋಸ್ಟ್ ಒಂದು 3 ಗಂಟೆ ಆದರೂ ಬೇಕು. ಬಟ್ ಇಂಪಾರ್ಟೆಂಟ್ ಏನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟನ್ನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ನಾನು ಪ್ರಾಮಿಸ್ ಮಾಡ್ತೀನಿ, ಯಾವುದೇ ರೀತಿ ಸುಳ್ಳು ಹೇಳಲ್ಲ. ನೀವು ಕೇಳಿರೋಂಥ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡ್ತೀನಿ. ಕ್ವಶನ್ಸ್ಗಳು ನೋಡ್ತಾ ಇದ್ರೇ ಭಯ ಆಗುತ್ತೆ, ಬಟ್ ಎಲ್ಲದನ್ನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ತುಂಬ ಜನ ನನಗೆ ಕೇಳಿರೋಂಥ ಪ್ರಶ್ನೆ ಏನು ಅಂತ ಅಂದರೆ, ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ, ಫ್ಯಾಮಿಲಿ ಕಡೆಯಿಂದ ಯೂಟ್ಯೂಬ್ಗೆ ಸಪೋರ್ಟ್ ಇದೆಯಾ ಅಂತ ಹೇಳಿ. ಓಕೆ, ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂತಂದರೆ, ನನ್ನ ತಂದೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಅವರು ಹೋದ ವರ್ಷ ರಿಟೈರ್ಡ್ ಆದರು. ರಿಟೈರ್ಡ್ ಆಗಿದ್ಮೇಲೆ ಈಗ ರಿಟೈರ್ಮೆಂಟ್ ಲೈಫ್ನ ಅವ್ರು ಎಂಜಾಯ್ ಮಾಡ್ಕೊಂಡಿದ್ದಾರೆ. ಅಮ್ಮ ಬಂದು ಹೌಸ್ ಮೇಕರು. ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಾ ಇದ್ದೀರಾ ಅವ್ರಿಗೆ ನಮ್ಮ ಅಮ್ಮ ಬಗ್ಗೆ ಒಂದು ಪಿಕ್ಚರ್ ಇರುತ್ತೆ. ನಮ್ಮಮ್ಮ ತುಂಬ ಪಂಚುವಲ್ಲು, ಸ್ಟ್ರಿಕ್ಟ್ ಆಗಿದ್ದಾರೆ. ಸೊ ಇವತ್ತವರೆಗೂ ನನಗೆ 28 ವರ್ಷ ವಯಸ್ಸಾದ್ರೂ ನಮ್ಮ ಅಮ್ಮ ಹೇಳಿರೋ ಮಾತನ್ನ ನಾನು ಯಾವುದನ್ನು ತೆಗೆದಾಕಲ್ಲ. ಅದನ್ನು ಫಾಲೋ ಮಾಡಲೇಬೇಕು ಅಂತ ಅವ್ರು ಹೇಳಲ್ಲ. ನನಗೆ ಅದನ್ನು ಫಾಲೋ ಮಾಡದೆ ಇರೋಕ್ಕಾಗಲ್ಲ. ಸೊ ನಮ್ಮಮ್ಮ ಪ್ರತಿಯೊಂದನ್ನು ಏನು ಹೇಳೋದನ್ನ ಅದನ್ನು ಫಾಲೋ ಮಾಡಬೇಕು ಅನ್ನೋದೇ ನನ್ನ ಮೊದಲನೇ ಸಿದ್ಧಾಂತ ಜೀವನದಲ್ಲಿ. ಸೊ ಅದನ್ನು ಫಾಲೋ ಮಾಡ್ತೀನಿ. ನಮ್ಮಮ್ಮ ಹೌಸ್ ಮೇಕರ್, ಅದು ಬಿಟ್ಟು ಅವ್ರು ಏನೂ ಮಾಡಲ್ಲ. ಆರಾಮಾಗಿ ಅವರು ಅಪ್ಪನ ಜೊತೆ ರಿಟೈರ್ಮೆಂಟ್ ಲೈಫ್ನ ಎಂಜಾಯ್ ಮಾಡ್ಕೊಂಡಿದ್ದಾರೆ. ಯೂಟ್ಯೂಬ್ಗೆ ಅವರ ಸಪೋರ್ಟ್ ಇದೆಯಾ ಅಂತ ಅಂದರೆ, ಹಾನೆಸ್ಟಾಗಿ ಹೇಳಬೇಕು ಅಂತ ಅಂದರೆ ನಮ್ಮಮ್ಮ ವೆರಿ ಪರ್ಟಿಕ್ಯುಲರ್. ಅವ್ರು ಹೆಂಗಿರಬೇಕು ಅಂತ ಅಂದರೆ, ಮಗ ಒಂದು ಕಾರ್ಪೊರೇಟ್ ಆಫೀಸ್ಗೆ ನೀಟಾಗಿ ಸೂಟು ಬೂಟು ಹಾಕ್ಕೊಂಡು ಹೋಗಿ ಕೆಲಸ ಮುಗಿಸ್ಕೊಂಬಂದು, ಇಷ್ಟೊತ್ತಿಗೆ ನಮ್ಮ ಅಮ್ಮನ ಪ್ರಕಾರ ಹೇಳೋದಾದರೆ ನನ್ನ ಮದುವೆಯಾಗಿ ಈ ಕಡೆ ಒಂದು ಮಗು ಇಟ್ಕೊಂಡು ಅವ್ರನ್ನ ನೋಡಿಕೊಂಡು ಜೀವನ ಸಾಗಿಸ್ಬೇಕು ಅನ್ನೋದಿತ್ತು ಅವರ ತಲೆನಲ್ಲಿದ್ದು. ಅವ್ರಿಗೆ ಸಿನಿಮಾ, ಸೀರಿಯಲ್ಲು, ಯೂಟ್ಯೂಬು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಬಟ್ ನನಗಿಷ್ಟ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಒಪ್ಕೊಂಡು ನಾನು ಮಾಡೋ ಪ್ರತಿಯೊಂದು ವೀಡಿಯೋನು, ನಂಗೆ ಗೊತ್ತಿಲ್ಲ ಎಷ್ಟು ಜನ ಯೂಟ್ಯೂಬರ್ಸ್ ಅವ್ರ ಅಮ್ಮಂದಿರು ವೀಡಿಯೋ ನೋಡ್ಬಿಟ್ಟು ನೀನು ಹಿಂಗೆ ಮಾಡಬೇಕಿತ್ತು, ಹಂಗೆ ಮಾಡಬೇಕಿತ್ತು, ಇಲ್ಲ ನೀನು ಈ ವಿಷಯದ ಬಗ್ಗೆ ಮಾಡು ಅಂತ ಹೇಳ್ತಾರೋ ನನಗೆ ದೇವರೇ ಗೊತ್ತಿಲ್ಲ. ಬಟ್ ನಮ್ಮ ಅಮ್ಮ ಫ್ರಮ್ ದ ಡೇ ಒನ್ ಅವ್ರಿಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ, ನಾನು ಮಾಡೋ ಅಷ್ಟು ವೀಡಿಯೋನು ಅವ್ರು ಮಾನಿಟರ್ ಮಾಡಿ, ನೀನು ಈ ಪದ ಉಪಯೋಗಿಸಿದ್ದು ಸರಿ ಇಲ್ಲ, ನೀನು ಹಿಂಗೆ ಮಾತಾಡಬೇಕಿತ್ತು, ನೀನು ನೆಕ್ಸ್ಟ್ ಟೈಮಿಂದ ಡ್ರೆಸ್ಸಿಂಗ್ ಸೆನ್ಸ್ನ ಇಂಪ್ರೂವ್ ಮಾಡ್ಕೋ, ನೀನು ಈ ಕಲರ್ನ ಜಾಸ್ತಿ ಅವಾಯ್ಡ್ ಮಾಡು, ಪ್ರತಿಯೊಂದೂ ನನ್ನ ತಾಯಿ ಹೇಳ್ತಾರೆ. ಇದು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಒಂದು ಕಿರು ಪರಿಚಯ. ಸೊ ಆಬ್ವಿಯಸ್ಲಿ ಇವಾಗ ಯೂಟ್ಯೂಬ್ಗೆ ಅವ್ರು ಸಪೋರ್ಟ್ ಮಾಡ್ತಾನೆ ಇದ್ದಾರೆ, ಮಾಡಲೇಬೇಕು, ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಅವ್ರಿಗೆ ಗೊತ್ತು ಏನು ಹೇಳಿದ್ರು ಇವನಂತೂ ಬಿಡಲ್ಲ ಅಂತ ಹೇಳಿ. ನೆಕ್ಸ್ಟ್ ತುಂಬ ಜನ ಕೇಳಿದ್ದು, ಏನಕ್ಕೋಸ್ಕರ ಯೂಟ್ಯೂಬು ಈ ಫೀಲ್ಡ್ಗೆ ಬರಲು ಕಾರಣ ಏನು ಅಂತ ಹೇಳಿ. ಏನಕ್ಕೋಸ್ಕರ ಯೂಟ್ಯೂಬ್ ಅಂತ ಅಂದರೆ, ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿರೋದೇ ಒಂದು ಸ್ಯಾಡ್ ಸ್ಟೋರಿ ಇದೆ. ಏನು ಅಂತಂದರೆ, ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾಯಿದ್ದೆ. 2017 ನಾನು ಡಿಗ್ರಿ ಮುಗಿಯುತ್ತೆ. ಡಿಗ್ರಿ ಮುಗಿದಿದ್ಮೇಲೆ ನಾನು ಏನು ಮಾಡ್ತೀನಿ, ನಂಗೆ ಪ್ಲೇಸ್ಮೆಂಟ್ ಆಗುತ್ತೆ, ನಾನೊಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ. ಸೊ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ನಂಗೆ ಚಿಕ್ಕ ವಯಸ್ಸಿಂದ ಪ್ಯಾಷನ್ ಇದ್ದಿದ್ದು ನಾನು ಹೀರೋ ಆಗಬೇಕು. ಇದು ಬಿಟ್ಟರೆ ನನಗೆ ತಲೆನಲ್ಲಿ ಏನೂ ಇದ್ದಿಲ್ಲ. ಬಟ್ ನನಗೆ ಕ್ಯಾಂಪಸ್ ಆಗಿರೋದ್ರಿಂದ ನಾನು ಕೆಲಸಕ್ಕೆ ಜಾಯ್ನ್ ಆಗ್ತೀನಿ. ಕೆಲಸಕ್ಕೆ ಜಾಯ್ನ್ ಆಯ್ತಾ ಒಂದು ಸೀರಿಯಲ್ ಸಿಗುತ್ತೆ 2019-20 ಅರೌಂಡ್. ಒಂದು ಸೀರಿಯಲ್ ಸಿಗುತ್ತೆ ಮಿಥುನ ರಾಶಿ ಅಂತ ಹೇಳಿ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಸೀರಿಯಲ್, ದೊಡ್ಡ ಸೀರಿಯಲ್ಗಳಲ್ಲಿ ಚಿಕ್ಕ ಪಾತ್ರಗಳನ್ನ ಮಾಡ್ತಾ ಇದ್ದೆ. ಸೊ ಮಿಥುನ ರಾಶಿ ಸೀರಿಯಲ್ ಮಾಡಬೇಕಾದ್ರೆ ಅದು ಮುಗಿಯುತ್ತೆ. ಸೊ ಅದೊಂದು 8 ಮಂತ್ಸ್ ಮಾಡ್ತೀನಿ. ಒಂದು ಕಂಟಿನ್ಯೂಟಿ ರೋಲ್ ಇರುತ್ತೆ. ಅದನ್ನ ಮುಗಿಸ್ಕೊಂಡಿದ್ಮೇಲೆ ಜನ ಅವಾಗ ರೆಕಗ್ನೈಸ್ ಮಾಡ್ತಾಯಿದ್ರು, ಎಲ್ಲೋದ್ರೂ ನೀವು ಸೀರಿಯಲ್ ಮಾಡ್ತೀರಲ್ಲ, ನಾನು ನೋಡಿದ್ದೀನಿ ನಿಮ್ಮನ್ನ ಅಂತ ಹೇಳಿ. ಅದು ಆಗಿದ್ಮೇಲೆ ಸೀರಿಯಲ್ ಮುಗ್ದಿದ್ಮೇಲೆ ನಾನು ಒಂದಿಷ್ಟು ಆಡಿಷನ್ಸ್ಗಳನ್ನ ಕೊಡ್ತೀನಿ. ಆಡಿಷನ್ಸ್ ಕೊಟ್ಟಾಗ ಎಷ್ಟೊಂದು ಕಡೆ ಏನಾಗಿರುತ್ತೆ, ಓಕೆ ಫೈನಲೈಸ್ ಆಗಿರುತ್ತೆ ಕ್ಯಾರೆಕ್ಟರ್, ಓಕೆ ನೀವೇ ಲೀಡು ಮಾಡೋಣ, ಶುರು ಮಾಡೋಣ, ನೆಕ್ಸ್ಟ್ ತಿಂಗಳು ಸ್ಟಾರ್ಟ್ ಆಗುತ್ತೆ ಪ್ರಾಜೆಕ್ಟು, ಪೇಮೆಂಟ್ ಎಷ್ಟು ಬೇಕು, ಈ ಥರ ಎಲ್ಲ ಒಂದಿಷ್ಟು ಕೇಳ್ಬಿಟ್ಟು ಎಲ್ಲ ಆಗಿರುತ್ತೆ. ಸಡನ್ನಾಗಿ
ನೋಡಿದ್ರೆ ಸೀರಿಯಲ್ಲೇ ಸ್ಟಾರ್ಟ್ ಆಗಲ್ಲ, ಇಲ್ಲ ನಾನು ಸೆಲೆಕ್ಟ್ ಆಗಿರೋ ಪಾತ್ರಕ್ಕೆ ಇನ್ಯಾರೋ ಬಂದು ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಈ ಥರದ್ದೆಲ್ಲ ಒಂದಿಷ್ಟು ರಿಜೆಕ್ಷನ್ಸ್ಗಳನ್ನ ನೋಡಬೇಕಾದ್ರೆ ನನಗೆ ನೋಡಿ ಸಾಕಾಯಿತು. ಒಂದಿನ ಡಿಸೈಡ್ ಮಾಡ್ತೀನಿ, ಓಕೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ನಾನು ಚಾನ್ಸ್ ಅಂತ ಕೇಳ್ಕೊಂಡು ಹೋಗೋದು ಬೇಡ, ನಾನೇನಾದರೂ ಕ್ರಿಯೇಟ್ ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ನನ್ನ ತಲೆಗೆ ಹೊಳ್ದಿದ್ದು ಯೂಟ್ಯೂಬ್. ಸರಿ, ಆವಾಗ ನನಗೆ ಯೂಟ್ಯೂಬಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ, ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ, ಏನು 0% ನಾಲೆಜು. ನಾನು ಪ್ರತಿಯೊಂದನ್ನು ಸ್ಟಾರ್ಟ್ ಮಾಡಿದ್ದು ಫ್ರಮ್ ದ ಸ್ಕ್ರ್ಯಾಚ್. ನನಗೆ ಯಾರು ಗಾಡ್ ಫಾದರ್ ಇದ್ದಿಲ್ಲ, ಇಲ್ಲ ನನಗೆ ಯಾರು ಬ್ಯಾಕ್ ಸಪೋರ್ಟ್ ಇದ್ದಿಲ್ಲ. ಇವತ್ತು ನೀವು ಏನು ನೋಡ್ತಾ ಇದ್ದೀರಾ, ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಯಾರೂ ಇದ್ದಿಲ್ಲ. ಒಂದು ಬಂಡ್ ಧೈರ್ಯದಿಂದ ನಾನು ಇದನ್ನು ಯಾವತ್ತೂ ಎಲ್ಲೂ ಹೇಳಿದಿಲ್ಲ. ನನ್ನ ಹತ್ರ ದುಡ್ಡು ಕೂಡ ಇರಲಿಲ್ಲ, ನನಗೆ ಮನೆಯಲ್ಲಿ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ನಾನೇನು ಮಾಡ್ತೀನಿ, ನನ್ನ ಫ್ರೆಂಡ್ ಸರ್ಕಲ್ ನನಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇತ್ತು. ನಾನು ಒಬ್ಬ ಫ್ರೆಂಡಿಗೆ ಫೋನ್ ಮಾಡ್ತೀನಿ, ಡೆರಿಕ್ ಅಂತ ಹೇಳಿ, ಮೈಸೂರವನು. ಫೋನ್ ಮಾಡ್ಬಿಟ್ಟು ಏನೂ ಹೇಳಲ್ಲ, ನನಗೆ ದುಡ್ಡು ಬೇಕು ಅಂತ ಕೇಳ್ತೀನಿ. ಅವ್ನು ಯಾಕೆ ಏನು ಅಂತ ಕೇಳ್ದೇನೆ 50,000 ದುಡ್ಡು ಹಾಕ್ತಾನೆ. ಆ 50,000 ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿರೋ ಅಂಥ ಚಾನಲೇ ಈ ಒನ್ ಜಾಯಿಂಟ್ ಕನ್ನಡ. ಅವ್ನು ಕೊಟ್ಟಿರೋ ದುಡ್ಡಲ್ಲಿ 30,000 ಕೊಟ್ಬಿಟ್ಟು ಮೈಕ್ ಇಸ್ಕೊತೀನಿ, ಇನ್ನು 20,000 ಕ್ಯಾಮ್ರಾ ರೆಂಟಿಗೆ ತೊಗೊಂಡು ಕ್ಯಾಮ್ರಾಮನ್ಗೆ ಪೇ ಮಾಡಬೇಕು. ಅವ್ನು ಪ್ರತಿಯೊಂದು ಸಾರಿ ಬಂದಾಗ್ಲೂ ಆ 20,000 ಇಟ್ಕೊಂಡು ಸ್ಟಾರ್ಟ್ ಮಾಡಿದಂಥ ಚಾನಲೇ ಈ ಒನ್ ಜಾಯಿಂಟ್ ಕನ್ನಡ. ತುಂಬ ಜನಕ್ಕೆ ಡೌಟ್ ಇರೋದು ಯೂಟ್ಯೂಬಲ್ಲಿ ಇವಾಗ ಎಷ್ಟು ದುಡಿತೀರಾ ಅಂತ ಹೇಳಿ. ಸೊ ಯೂಟ್ಯೂಬ್ ಸ್ಟಾರ್ಟ್ ಆಗಿರೋ ಜರ್ನಿ ಇದು. ಯೂಟ್ಯೂಬಲ್ಲಿ ಇವತ್ತಿಗೆ ನಾನು ಎಷ್ಟು ದುಡಿತೀನಿ ಅಂತ ಅಂದರೆ, ತುಂಬ ಜನ ಅಂದ್ಕೊಳೋದು ಲಕ್ಷಗಟ್ಟಲೆ ದುಡಿತೀನಿ ಅಂತ ಹೇಳಿ. ಲಕ್ಷಗಟ್ಟಲೆ ದುಡ್ದಿಲ್ಲ ಅನ್ನೋದಿಲ್ಲ, ನಿಜವಾಗ್ಲೂ ಲಕ್ಷಗಟ್ಟಲೆ ದುಡ್ದಿದ್ದೀನಿ ಕೆಲವೊಂದು ತಿಂಗಳು. ಬಟ್ ಎಲ್ಲ ತಿಂಗಳೂ ಲಕ್ಷನೇ ಬರಲ್ಲ. ಆನ್ ಆನ್ ಆವ್ರೇಜ್ ಹೇಳಬೇಕು ಅಂದರೆ ನನ್ನ ರೆವಿನ್ಯೂ $600 $850 ಇರುತ್ತೆ. ಸೊ $850 ಅಂದರೆ ಅರೌಂಡ್ ಲೈಕ್ 50,000 $75,000 ಯೂಟ್ಯೂಬ್ ರೆವಿನ್ಯೂ ಬರುತ್ತೆ. ಇದು ಬಿಟ್ಬಿಟ್ಟು ನಾನು ಬ್ರ್ಯಾಂಡ್ ಪ್ರಮೋಷನ್ ತೀರಾ ಕಮ್ಮಿ ಮಾಡೋದು. ತುಂಬ ಕಮ್ಮಿ ಅಂದರೆ ನಾನು ವರ್ಷದಲ್ಲಿ ಒಂದು 8-10 ಬ್ರ್ಯಾಂಡ್ ಮಾಡಿದ್ರೆ ದೊಡ್ಡ ವಿಷಯ. ಅದು ಬಿಟ್ಟು ನಂಗೆ ಏನು ಅಂತ ಅಂದರೆ, ನಾನು ಇಷ್ಟು ದಿನ ವರ್ಕಿಂಗ್ ಇರೋದ್ರಿಂದ ನನಗೆ ಬ್ರ್ಯಾಂಡ್ಸ್ ಮೇಲೆ ಅಷ್ಟು ಫೋಕಸ್ ಮಾಡ್ತಾ ಇದ್ದಿಲ್ಲ. ಹೆಂಗಿದ್ರು ವರ್ಕ್ ಮಾಡ್ತಾ ಇದ್ದೀನಲ್ಲ ಬಿಡು ಅಂತ ಹೇಳಿ. ಸೊ ಆ ವಿಷಯಕ್ಕೆ ಬರ್ತೀನಿ. ಸೊ ಈ ಥರ ಒಂದು ಯೂಟ್ಯೂಬಿಂದ ನಾನು ರೆವಿನ್ಯೂ ತೊಗೊಳೋದು ಅಂತಂದರೆ ಒಂದು 50,000 $75,000, ಇನ್ನೆರಡು 56, 60, 65 ಈ ಥರ ಒಂದು ಅಮೌಂಟ್ನ ನಾನು ರೆಗ್ಯುಲರಾಗಿ ತೊಗೊತಾ ಇದ್ದಿದ್ದು. ಇಷ್ಟು ದಿನ ನಾನು ಕೆಲಸ ಮಾಡ್ತಾಯಿದ್ದೆ. December 2 ನನ್ನ ಲಾಸ್ಟ್ ವರ್ಕಿಂಗ್ ಡೇ. ನಾನೊಂದು ಕೋಶನ್ ಟೆಕ್ನಾಲಜಿ ಅಂತ ಹೇಳಿ ಒಂದು MNC ಕಂಪ್ನಿನಲ್ಲಿ ನಾನು ಆಲ್ಮೋಸ್ಟ್ 7 years ವರ್ಕ್ ಮಾಡಿದ್ದೀನಿ. ಸೊ ಆ ಕಂಪ್ನಿನ ಒಂದು 5 ವರ್ಷ ವರ್ಕ್ ಮಾಡಿದೆ. ಅದ್ರ ಜೊತೆಗೆ ಯೂಟ್ಯೂಬು ಸೀರಿಯಲ್ನ ಮ್ಯಾನೇಜ್ ಮಾಡ್ತಾಯಿದ್ದೆ. ಏನಕ್ಕೆ ಅಂದರೆ ಒಂದೇ ಒಂದು ಕಾರಣ, ಯೂಟ್ಯೂಬ್ ಯಾವತ್ತೂ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಇವತ್ತು ನಾನು 50,000 ದುಡಿತೀನಿ ಅಂದರೆ ನಾಳೆ 50,000 ದುಡಿತೀನಿ ಅಂತ ಹೇಳೋಕ್ಕಾಗಲ್ಲ. ನಾಳೆ ನಾನು ಪ್ರಾಬಬ್ಲಿ 1,00,000 ದುಡಿಬೋದು, ಇಲ್ಲ ಅಂತಂದರೆ 10,000 ದುಡಿಬೋದು. ಸೊ ತುಂಬ ಫ್ಯಾಕ್ಟರ್ಸ್ಗಳಿದೆ. ವಿಡಿಯೋ ಎಂಗೇಜ್ಮೆಂಟು, ಜನ ನೋಡೋದು, ನಾವು ಯಾವ ಥರ ಕಾಂಟೆಂಟ್ ಮಾಡ್ತೀವಿ, ಇದು ಎಲ್ಲದೂ ಇನ್ಕ್ಲೂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ರಿಸ್ಕ್ ತೊಗೊಳೋದು ಬೇಡ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಇಷ್ಟು ದಿನ ಕೆಲಸ ಯೂಟ್ಯೂಬ್ ಮಾಡ್ತಾಯಿದ್ದೆ. ಬಟ್ ಇವಾಗ ಒಂದು ಬಂಡ್ ಧೈರ್ಯ, ನೋಡೋಣ ಅದು ಏನಾಗೋಗ್ಬಿಡುತ್ತೋ, ಅಟ್ ಎನಿ ಕಾಸ್ಟ್ ಒಂದು 6 months ಅಟ್ಲೀಸ್ಟು ನಾನು ಹಾರ್ಟ್ ಆ್ಯಂಡ್ ಸೋಲ್ ಹಾಕ್ಬಿಟ್ಟು ಕಾಂಟೆಂಟ್ನ ಮಾಡೋಣ. ಆದರೆ ಓಕೆ, ಇಲ್ಲ ಅಂತಂದರೆ ಯೂಟ್ಯೂಬ್ನ ಕಂಟಿನ್ಯೂ ಮಾಡ್ತಾ ಕೆಲಸ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿದ್ದೀನಿ. ಸೊ ಮನೇಲಿ ನಮ್ಮ ಅಮ್ಮ ಹೋಗಿತಾ ಇರ್ತಾರೆ, ಕೆಲಸ ಬಿಟ್ಟಿದೆಯಲ್ಲೋ, ಯಾವತ್ತು ಗಂಡ್ಸು ಅನ್ಸ್ಕೊಂಡು ಅನ್ನೋ ದುಡಿಬೇಕು ಅಂತ ಹೇಳ್ತಾರೆ. ನಾನು ಇದನ್ನೂ ಒಂದು ಕೆಲಸ ಅಂತಲೇ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ, ಪ್ರಾಬಬ್ಲಿ ನಿಮ್ಮ ಸಪೋರ್ಟಿಂದ ಇನ್ನೂ ಚೆನ್ನಾಗಿ ಆಗ್ಬೋದು ಅನ್ನೋ ಒಂದು ಪಾಸಿಟಿವ್ ಹೋಪಿಂದ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕ್ವಶನ್ನು, ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಅನ್ನೋದು ಕೇಳಿದ್ದೀರಾ. ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಅಂದರೆ, ನಾನು ಯೂಟ್ಯೂಬ್ಗೆ ರೆಗ್ಯುಲರಾಗಿ ಇನ್ವೆಸ್ಟ್ ಮಾಡೋದು ಒಂದು ತಿಂಗಳಿಗೆ ಹೇಳಬೇಕು ಅಂತ ಅಂದರೆ, ನಾನು ಎಡಿಟ್ರಿಗೆ ನಾನು ಪೇ ಮಾಡ್ತೀನಿ. 20K 21K ಅವ್ನಿಗೆ ಸ್ಯಾಲ್ರಿ ಹೋಗುತ್ತೆ. ಅದು ಬಿಟ್ಬಿಟ್ಟು ಇಂಟರ್ನೆಟ್ ಬಿಲ್ಲು, ಅದು ಇದು, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು, ಆಮೇಲೆ ಒಂದು ವೀಡಿಯೋ ಮಾಡಬೇಕಾದ್ರೆ ನಮಗೆ ಬರೋವಂಥ ಖರ್ಚುಗಳು, ಇವೆಲ್ಲ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ಒಂದು 40,000 ನನಗೆ ಅಲ್ಲೇ ಹೋಗ್ಬಿಡುತ್ತೆ. ಇನ್ನು ಮಿಕ್ಕಿದ್ದು ಏನು ಇರುತ್ತೆ ಅದನ್ನೆಲ್ಲದನ್ನೂ ನಾವು ಸಿಸ್ಟಮ್ ಅಪ್ಗ್ರೇಡೇಷನು, ಕ್ಯಾಮ್ರಾ, ಮೈಕ್ಸು, ಸೊ ಇದ್ರ ಮೇಲೆ ಸ್ಪೆಂಡ್ ಮಾಡ್ತೀನಿ. ಸೊ ಇವತ್ತು ನನ್ನ ಹತ್ರ $50,000 ಸಾಲ ಮಾಡಿ ಸ್ಟಾರ್ಟ್ ಮಾಡಿದಂಥ ಯೂಟ್ಯೂಬ್ ಚಾನಲ್ನ ವರ್ತ್ ಎಲ್ಲ ನಾವು ಮೊನ್ನೆ ಕುತ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು 7 to 8 lakhs ವರ್ತು ಬರೀ ನಮ್ಮ ಹತ್ರ ಆಕ್ಸೆಸರೀಸೇ ಇದೆ. ನಿಜವಾಗ್ಲೂ ಇದು ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಇದಕ್ಕೆಲ್ಲದಕ್ಕೂ ಕಾರಣ ನನ್ನ ಸಬ್ಸ್ಕ್ರೈಬರ್ಸು. ಸೊ ನಿಮ್ಮ ಸಪೋರ್ಟಿಂದನೇ ನಾನು ಇಷ್ಟೆಲ್ಲ ಮಾಡೋಕ್ಕಾಗಿದ್ದು. ಇವತ್ತವರೆಗೂ ನಾನು ಯಾರ ಹತ್ರನೂ $1 ಸಾಲನೂ ಮಾಡೋಕ್ಕೆ ಹೋಗಲ್ಲ, ಮಾಡೂ ಇಲ್ಲ. ಸೊ ಇಷ್ಟು ನನ್ನ ವರ್ತ್. ಇವತ್ತವರೆಗೂ ನನ್ನ ಏನು ಒನ್ ಜಾಯಿಂಟ್ ಕನ್ನಡ ವರ್ತ್ ಏನು ಅಂತ ಅಂದರೆ, ನಮ್ಮ ಹತ್ರ ಒಂದು 7 to 8 ಲಕ್ಷ ಆಕ್ಸೆಸರೀಸ್ ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಇದಕ್ಕೆ ಥ್ಯಾಂಕ್ಸ್ ನಿಮ್ಗೆ ಹೇಳ್ತೀನಿ. ಸೊ ನೆಕ್ಸ್ಟು, ಕಾಂಟೆಂಟ್ ಚೆನ್ನಾಗಿದ್ದು ವ್ಯೂಸ್ ಬರಲಿಲ್ಲ ಅಂದರೆ ಬೇಜಾರಾಗುತ್ತಾ? ಆಗಿದ್ದರೆ ಯಾವ ವಿಡಿಯೋಗೆ? ನಿಮ್ಮ ಫೇವ್ರೆಟ್ ಕಂಟೆಂಟ್ ಇಷ್ಟು ದಿನದಲ್ಲಿ ಯಾವುದು? ಕಾಂಟೆಂಟ್ ಪ್ರತಿಯೊಬ್ಬರಿಗೂ ಕಾಂಟೆಂಟ್ ಮಾಡೋದು ಜನ ನೋಡಲಿ, ವ್ಯೂಸ್ ಹೋಗಲಿ ಅಂತಾನೆ.
ಕಾಂಟೆಂಟ್ ಮಾಡಿದಾಗ ಕೆಲವೊಂದು ಕಾಂಟೆಂಟ್ನ ತುಂಬ ಇಷ್ಟಪಟ್ಟು ಮಾಡಿರ್ತೀವಿ, ಎಫರ್ಟ್ಸ್ ಹಾಕ್ಬಿಟ್ಟು ಮಾಡಿರ್ತೀನಿ. ಆನೆಸ್ಟಾಗಿ ಹೇಳಬೇಕು ಅಂದಾಗ ಆ ಥರ ವೀಡಿಯೋಸ್ಗಳಿಗೆ ಅಂದರೆ ಇವಾಗ ಏನಾದರೂ ನಾವು ಒಂದು ಮೆಸೇಜ್ ಓರಿಯೆಂಟೆಡ್ ಮಾಡಿದ್ರೆ ವ್ಯೂಸ್ ಹೋಗಲ್ಲ, ಬೇಜಾರಾಗುತ್ತೆ. ಅದೇನಾದರೂ ಫನ್ನಿ ಮಾಡಿದಾಗ ವ್ಯೂಸ್ಗಳು ಹೋಗುತ್ತೆ. ಸೊ ಇವಾಗ ನನಗೆ ನನ್ಗೆ ಗೊತ್ತಾಗುತ್ತೆ, ಓಕೆ ಈ ವಿಡಿಯೋ ಓಡುತ್ತಾ ಓಡಲ್ವಾ, ಇದಕ್ಕೆ ವ್ಯೂಸ್ ಬರುತ್ತಾ ಬರಲ್ಲ ಅಂತ ಹೇಳಿ. ಯಾಕಂದರೆ ಆಲ್ಮೋಸ್ಟ್ ಒಂದು 2 to 3 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಯೂಟ್ಯೂಬ್ ಇರೋದ್ರಿಂದ ನಾನು ಈಸಿಯಾಗಿ ಗೇಜ್ ಮಾಡ್ಬೋದು. ಓಕೆ ಈ ವಿಡಿಯೋಸ್ ವ್ಯೂಸ್ ಹೋಗುತ್ತೆ, ಇದಕ್ಕೆ ಏನು ಮಾಡಬೇಕು, ಹಿಂಗೆ ಮಾಡಬೇಕು ಅನ್ನೋದು ಒಂದು ಐಡಿಯಾ ಇದೆ. ಆಬ್ವಿಯಸ್ಲಿ ನಾವು ಒಳ್ಳೆ ಕಂಟೆಂಟ್ ಕೊಟ್ಟಾಗ ಜನ ಅದಕ್ಕೆ ಬ್ಯಾಡ್ ಕಮೆಂಟ್ಸ್ ಹಾಕೋದು, ಇಲ್ಲ ಅಂತಂದರೆ ಅದಕ್ಕೆ ವ್ಯೂಸ್ ಹೋಗಿಲ್ಲ ಅಂದಾಗ ಪ್ರತಿಯೊಬ್ಬರಿಗೂ ಬೇಜಾರಾಗುತ್ತೆ. ನನಗೆ ಇದೇ ವಿಡಿಯೋ ಓಡಿಲ್ಲ, ಇಲ್ಲ ಇದು ಓಡಬೇಕಿತ್ತು, ಆ ಥರದ್ದು ಏನೂ ಇಲ್ಲ. ನನಗೆ ನಾನು ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಪ್ರಿನ್ಸಿಪಲ್ಸ್ ಇಟ್ಕೊಂಡು ಫಾಲೋ ಮಾಡ್ತೀನಿ. ನಾನು ವೀಡಿಯೋನ ಜನರ ಮುಂದೆ ಇಡೋಕ್ಕಿಂತ ಮುಂಚೆ ನಾನು ಒಂದು ವೀಡಿಯೋನ ಒಂದು 10 ರಿಂದ 15 ಸರಿ ನೋಡಿರ್ತೀನಿ. ಇದು ಚೇಂಜ್ ಮಾಡ್ಬೋದಾ, ಇದನ್ನು ಹಿಂದೆ ಹಾಕ್ಬೋದಾ, ಮುಂದೆ ಹಾಕ್ಬೋದಾ ಅಂತ ಹೇಳಿ. ಒನ್ಸ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಾನು ಮತ್ತೆ ಆ ವೀಡಿಯೋ ಬಗ್ಗೆ ಯೋಚನೆ ಮಾಡೋಕ್ಕೋಗಲ್ಲ. ವೀಡಿಯೋ ಓಡಿದ್ರೂ ನಾನು ಒಂದೇ ರಿಯಾಕ್ಷನ್ ಇರುತ್ತೆ, ವೀಡಿಯೋ ಓಡಿಲ್ಲ ಅಂದರೂ ಒಂದೇ ರಿಯಾಕ್ಷನ್ ಇರುತ್ತೆ. ನೆಕ್ಸ್ಟ್ ನಾನು ಏನು ಮಾಡಬೇಕು, ನೆಕ್ಸ್ಟ್ ಬೆಟರಾಗಿ ಏನು ಕಾಂಟೆಂಟ್ನ ಮಾಡ್ಬೋದು, ಜನರ ಮುಂದೆ ಏನು ಇಡ್ಬೋದು, ಇದು ಅಷ್ಟೇ ತಲೆನಲ್ಲಿ ಓಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನನ್ನ ಫೇವ್ರೆಟ್ ವೀಡಿಯೋ ಆ ವಿಡಿಯೋ ಅಂತ ಏನಿಲ್ಲ, ನಾನು ಮಾಡಿರೋ ಅಷ್ಟು ಕಂಟೆಂಟು ಅದನ್ನು ನಾನು ಮಾಡಿರೋದ್ರಿಂದ ನನಗೆ ಅದು ಅಷ್ಟೂ ಇಷ್ಟ. ಸೊ ಅದರಲ್ಲಿ ನಾನು ಯಾವತ್ತೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋಗಲ್ಲ. ಹೇಗೆ ಇಷ್ಟು ಕ್ರಿಯೇಟಿವ್ ವಿಡಿಯೋ ಮಾಡ್ತೀರಾ? ಓಕೆ, ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಹೇಗೆ ಇಷ್ಟು ಕ್ರಿಯೇಟಿವ್ ವಿಡಿಯೋ ಮಾಡ್ತೀರಾ ಅಂತ ಅಂದಾಗ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ, ನನಗಿಂತ ಸಖತ್ತಾಗಿ ಮಾಡೋರಿದ್ದಾರೆ. ನಾನು ಪ್ರಾಬಬ್ಲಿ ನಿಶಾಂತ್ ಅವ್ರು ಹಾಕಿರೋದು 2 ವಿಡಿಯೋ. ನನಗೆ ಅವ್ರ ಎಡಿಟಿಂಗ್ ಸ್ಕಿಲ್ಲು, ಅವ್ರ ಕ್ರಿಯೇಟಿವ್ ಎಲ್ಲ ನೋಡಿದಾಗ ನಾನು ಇನ್ನೂ ಎಲ್ಲೋ ಇದ್ದೀನಿ ಅಂತ ಅನಿಸುತ್ತೆ. ತುಂಬ ಜನ ಯೂಟ್ಯೂಬರ್ಸ್ಗಳಿದ್ದಾರೆ ತುಂಬ ಕ್ರಿಯೇಟಿವ್ ಆಗಿ ಮಾಡೋರು. ನಂದು ಒಂದು ಯುನೀಕ್ ಸ್ಟೈಲ್ ಇಟ್ಕೊಂಡಿದ್ದೀನಿ. ಏನು ಅಂತಂದರೆ, ನಾನು ಯಾರೋ ಒಬ್ಬರು ಒಂದು ಕಾಂಟೆಂಟ್ ಮಾಡಿದ್ರು, ಅವ್ರದ್ದೊಂದು 1 million ವ್ಯೂಸ್ ಆಯಿತು, ನಾನು ಮತ್ತೆ ಆ ವಿಡಿಯೋ ಮಾಡಬೇಕು. ಸೊ ಅದನ್ನು ನಾನು ಫಾಲೋ ಮಾಡಲ್ಲ. ಇಲ್ಲ ಯಾವ್ದಾರೋ ಒಂದು ಕಾಂಟೆಂಟ್ ಇಷ್ಟ ಆಯಿತು ಅಂದರೆ ಅದನ್ನು ಹೇಗೆ ಬೆಟರಾಗಿ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತೀನಿ ಫಸ್ಟ್ ಥಿಂಗ್. 2ನೇದು ಬಂದು, ನಾನು ಕಾಂಟೆಂಟ್ನ ಇವಾಗ ಯಾರೋ ಒಂದು ವಿಡಿಯೋ ನೋಡ್ತಾರೆ, ಈ ಗುರು ಸಖತ್ತಾಗಿದೆ ಗುರು, ಆ ವಿಡಿಯೋನ ಇನ್ನೊಂದು ಪಾರ್ಟ್ 2 ಬೇಕು ಅಂದ ತಕ್ಷಣ ಓಕೆ ಇದೊಂದು 1 million ವ್ಯೂಸ್ ಹೋಯ್ತು, ನಾನು ಇನ್ನೊಂದ್ಸರಿ ಅವ್ರನ್ನೇ ಕರ್ಸ್ಬಿಟ್ಟು ಮಾಡೋಣ, ಇಲ್ಲ ಅವ್ರ ಜೊತೆನೇ ವಿಡಿಯೋ ಮಾಡೋಣ. ನಾನು ಅದನ್ನು ಮಾಡೋಕ್ಕೆ ಹೋಗಲ್ಲ. ಅದೇನೋ ಅವತ್ತಿಂದ ನನಗೆ ಅದು ಬಂದಿಲ್ಲ. ನನಗೆ ಒಂದಿಷ್ಟು ಪ್ರಿನ್ಸಿಪಲ್ಸ್ ಹೇಳ್ದಂಗೆ ಫಾಲೋ ಮಾಡ್ತೀನಿ. ಅಂದರೆ ನನ್ನರಲ್ಲಿ ಅದು 1,000 ಓಡಿರ್ಬೋದು, ಇಲ್ಲ 1 ಕೋಟಿನೇ ಓಡಿರ್ಬೋದು, ಇಲ್ಲ ಅಂದರೆ ಏನು ಓಡದೆ ಇರ್ಬೋದು. ಒಂದ್ಸರಿ ಮಾಡಿದ್ನ ಮುಗೀತು, ನೆಕ್ಸ್ಟ್ ಬೇರೆದು ಕೊಡಬೇಕು. ಸೊ ಇದನ್ನೊಂದನ್ನೇ ನಾನು ಫಾಲೋ ಮಾಡೋದು. ಸೊ ಕ್ರಿಯೇಟಿವ್ ಐಡಿಯಾ ಹೇಗೆ ಬರುತ್ತೆ ಅಂತಂದರೆ, ನಾನು ಪ್ರತಿ ಸರಿನೂ ಕುತ್ಕೊಂಡಾಗ ನಾನು ಯೋಚನೆ ಮಾಡೋದು ಯೂಟ್ಯೂಬ್. ಇದು ಬಿಟ್ಟರೆ ನನಗೆ ಬೇರೆ ಏನೂ ಪ್ರಪಂಚನೇ ಗೊತ್ತಿಲ್ಲ. ಅದ್ರ ಜೊತೆಗೆ ನನ್ನೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನೆ, ಯೋಗೇಶ್ ಅಂತ ಹೇಳಿ. ಸೊ ಅವನು ಕಂಪ್ಲೀಟ್ 1 ಜಾಯಿಂಟಿಗೆ ಕಾಂಟೆಂಟ್ಗಳನ್ನ ಬರೆಯೋದಾಗಿರ್ಬೋದು, ಇಲ್ಲ ಅಂತಂದರೆ ಅದರದ್ದು ಕಂಪ್ಲೀಟ್ ಉಸ್ತುವಾರಿ ಅವ್ನು ತೊಗೊಂಡಿದ್ದಾನೆ. ಸೊ ನಾನು ಅವನು ಡಿಸ್ಕಸ್ ಮಾಡ್ತೀವಿ ಒಂದು ಐಡಿಯಾ ಬಂದ ತಕ್ಷಣ ನಾನು ಅವನು ಡಿಸ್ಕಸ್ ಮಾಡಿದ್ಮೇಲೆ ಅದನ್ನು ತೊಗೊಂಡೋಗಿ ನನ್ನ ಗ್ರೂಪ್ ಆಫ್ ಫ್ರೆಂಡ್ಸ್ ಜೊತೆ ಮಾತಾಡ್ತೀನಿ. ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇದನ್ನು ಹೆಂಗೆ ಬೆಟರಾಗಿ ಮಾಡ್ಬೋದು, ಏನು ಮಾಡ್ಬೋದು ಅಂತ ಹೇಳಿ. ಸೊ ಒಂದಿಷ್ಟು ಇನ್ಪುಟ್ಸ್ಗಳೆಲ್ಲ ಬಂದಿದ್ಮೇಲೆ ಅದನ್ನೆಲ್ಲ ತೊಗೊಂಡು ಒಂದು ಔಟ್ಲೈನ್ ಮಾಡ್ಕೊತೀನಿ. ಓಕೆ ಈ ವಿಡಿಯೋನ ಯಾವ ಜಾಗದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಏನು ಅಪ್ರೋಚ್ ಮಾಡಬೇಕು. ಸೊ ಇದಿಷ್ಟೂ ಲಿಸ್ಟ್ ಮಾಡಿಕೊಂಡು ನಾನು ಒಂದು ವೀಡಿಯೋನ ಮಾಡ್ತೀನಿ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಬರುತ್ತೆ. ಬಿಕಾಸ್ ನಾನು ಒಬ್ಬಂದೇ ಐಡಿಯಾ ಹಾಕ್ತಾ ಹೋದರೆ ಒಂದು ಕಾಂಟೆಂಟ್ ಮಾಡ್ಬೋದು, 2 ಕಾಂಟೆಂಟ್ ಮಾಡ್ಬೋದು. ಬಟ್ ಅದಾಗಿದ್ಮೇಲೆ ನನಗೂ ತಲೆ ಓಡೋದು ನಿಲ್ಲಿರುತ್ತೆ. ಸೊ ಹಾಗಾಗಿ ಒಂದಿಷ್ಟು ಜನರನ್ನ ಒಪಿನಿಯನ್ಗಳನ್ನ ಕೇಳಿ ಏನು ಬೆಟರಾಗಿ ಮಾಡ್ಬೋದು ಅನ್ನೋದನ್ನ ಮಾಡೋದಕ್ಕೋಸ್ಕರ ನಿಮ್ಗಳಿಗೆ ಅದೊಂದು ಸ್ವಲ್ಪ ಕ್ರಿಯೇಟಿವ್ ಅನಿಸುತ್ತೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಏನಕ್ಕೆ ನೀವು ಟಿಪಿಕಲ್ ಕನ್ನಡಿಗ ಅವ್ರ ಜೊತೆ ಸೇರ್ತೀರಾ? ನೀವು ಒಬ್ಬರೇ ಕಾಂಟೆಂಟ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿತ್ತು, ನೀವು ಒಬ್ಬರೇ ಬೆಳೀರಿ, ಅದೇ ಚೆನ್ನಾಗಿರುತ್ತೆ, ನಮ್ಗೆ ಅದೇ ನೋಡೋಕ್ಕೆ ಇಷ್ಟ. ಓಕೆ, ತುಂಬ ಜನ ಇದನ್ನು ಇತ್ತೀಚೆಗೆ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಟಿಪಿಕಲ್ ಕನ್ನಡಿಗಗೆ ಬಕೆಟ್ ಹಿಡಿತೀರಾ, ಇಲ್ಲಾಂದರೆ ಟಿಪಿಕಲ್ ಕನ್ನಡಿಗನಿಗೆ ನೀವು ಜಾಸ್ತಿ ಫೇವರ್ ಆಗಿದ್ದೀರಾ, ಅವರಿಂದ ಬೆಳೆದ್ರಿ. ಹಾನೆಸ್ಟಾಗಿ ಒಂದು ಹೇಳ್ತೀನಿ, ನಮ್ಮ ಯೂಟ್ಯೂಬ್ ಕಮ್ಯುನಿಟಿನಲ್ಲಿ ಯಾರನ್ನು ಬೆಳೆಸೋಕ್ಕಾಗಲ್ಲ. ದಿಸ್ ಇಸ್ ಒನ್ ಆಫ್ ದ ಫ್ಯಾಕ್ಟ್. ತಾಕತ್ತಿದ್ದು ಯಾರಾದರೂ ಒಬ್ಬರು ಬೆಳೆಸ್ಬೋದು ಅಂತ ಅಂದರೆ ಅದು ಮಧುಗೌಡ ಕೈಲಿ ಮಾತ್ರನೇ. ಹೆಂಗೆ ಅಂತ ಹೇಳ್ತೀನಿ. ಮಧುಗೌಡ ಅವರು ಬಂದು ಅವ್ರ ಅಣ್ಣನ ಚಾನಲ್ ಸ್ಟಾರ್ಟ್ ಮಾಡಿದಾಗ, ಗೈಸ್ ನಮ್ಮ ಅಣ್ಣಂಗೆ ಸಪೋರ್ಟ್ ಮಾಡಿ ಅಂತ ಒಂದೇ ಮಾತು ಹೇಳಿದ್ಕೆ ಅವ್ರದ್ದು 1 ತಿಂಗಳಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ ಆಯಿತು. ನಾನು ನೋಡಿರೋ ಪ್ರಕಾರ ನಮ್ಮ ಕನ್ನಡ ಯೂಟ್ಯೂಬಲ್ಲಿ ಯಾರೇ ಬಂದಿಲ್ಲ, ಯಾರೇ ಸೆಲೆಬ್ರಿಟಿ ಸ್ಟಾರ್ಟ್ ಮಾಡಿದ್ರು 1 ಲಕ್ಷನ ಅಷ್ಟು ಫಾಸ್ಟಾಗಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಆ ಥರ ಹೇಳಿ ಒಬ್ಬ ಸಬ್ಸ್ಕ್ರೈಬರ್, ಅವ್ರು ಹೇಳಿದ ಮಾತು ಹಂಗೆ ನಡೆಯುತ್ತೆ, ಅವ್ರು ಹೇಳಿದ ತಕ್ಷಣ 1 ಲಕ್ಷ ಜನ ಸಬ್ಸ್ಕ್ರೈಬ್ ಮಾಡ್ತಾರೆ ಅನ್ನೋದು ನಾನು ಪ್ರಾಬಬ್ಲಿ ಯಾರೂ ನೋಡಿಲ್ಲ. ಆ ಥರ ಬೆಳೆಸೋಕ್ಕೂ ಆಗಲ್ಲ. ಅದು ನೋಡಿದಾಗ ಖುಷಿ ಆಗುತ್ತೆ, ಓಕೆ ಜನರು ಇವ್ರ ಮಾತನ್ನ ಕೇಳ್ತಾರಲ್ಲ, ಇವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ ಅಂತ ಹೇಳಿ. ನನ್ನ ವಿಷಯ ಬಂದರೆ, ನಾನು ಟಿಪಿಕಲ್ ಕನ್ನಡಿಗವ್ರ ಜೊತೆ ಮಾಡಿರೋದು ಒಂದೇ ಒಂದು ಪಾಡ್ಕಾಸ್ಟ್ ವೀಡಿಯೋ. ಅದು ಬಿಟ್ಬಿಟ್ಟು ನನ್ನ ವೀಡಿಯೋಸ್ಗಳಲ್ಲಿ ಅವ್ರನ್ನ ತೋರಿಸೋದು, ಇಲ್ಲಾಂದರೆ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ವೀಡಿಯೋಸ್ ಮಾಡೋದು, ಇದನ್ನು ಯಾವುದೂ ನಾನು ಮಾಡೇ ಇಲ್ಲ ಇವತ್ತವರೆಗೂ. ಅದು ಮಾಡೋದು ಇಲ್ಲ. ಎಷ್ಟೋ ಜನ ಹೇಳ್ತಾರೆ ನೀವು ಅವರು ಕೊಲಾಬಾಗಿ ಮಾಡಿ.
ಕೊಲಾಬ್ ಆಗಿ ಮಾಡಬೇಕು. ಯಾವಾಗ? ಎಲ್ಲಾದರೂ ನಾವು ಹೊರಗಡೆ ಹೋದಾಗ, ಈಗ ಥೈಲ್ಯಾಂಡ್ ಹೋದ್ರಿ, ಅವಾಗೇನೋ ಕೊಲಾಬ್ ಮಾಡ್ಬೋದು. ಇಲ್ಲ ನನ್ಗೆ ಅವರಿಂದಾನೇ ಬೆಳಿಬೇಕು ಅಂದಾಗ ಇವತ್ತು ನಾವೆಲ್ಲರೂ ಚೆನ್ನಾಗಿದ್ದೀವಿ, ನಾಳೆ ದಿನ ನಮ್ಮದ್ದೇನೆ ಏನೋ ಒಂದು ಆಗ್ಬೋದು. ಅವಾಗ ಯಾರು ಕೂಡ ಪಾಯಿಂಟ್ ಔಟ್ ಮಾಡಿ ಯಾರಿಗೂ ಹೇಳಬಾರ್ದು. ನಾನು ಬಂದ್ಬಿಟ್ಟು ಟಿಪಿಕಲ್ ಹೇಳಬಾರ್ದು, ಓಕೆ ನನ್ನಿಂದ ನಿಮಗೆ ಕಾಂಟೆಂಟ್ ಸಿಕ್ತು ಅಂತ. ಇಲ್ಲ ಅವ್ರು ಬಂದು ನನಗೆ ಹೇಳಬಾರ್ದು, ನನ್ನಿಂದ ನೀನು ಬೆಳೆದೆ ಅಂತ ಹೇಳಿ. ನಾವೆಲ್ಲರೂ ಜೊತೆಗಿದ್ದು ಯಾವಾಗ ಅಂತಂದರೆ ನಾವೆಲ್ಲರೂ ಬೆಳೆದಾಗ. ನಮ್ಮನ್ನು ಈಗ ನಾನು ಇವತ್ತು 0 ಸಬ್ಸ್ಕ್ರೈಬರ್ ಇಟ್ಕೊಂಡು ಪ್ರಾಬಬ್ಲಿ ಟಿಪಿಕಲ್ ಅವ್ರ ಹತ್ರ ಹೋಗ್ಬಿಟ್ಟು ನಂಗೆ ಸಪೋರ್ಟ್ ಮಾಡಿ ಅಂದರೆ ಡೆಫಿನೆಟಾಗಿ ಟಿಪಿಕಲ್ ಎಲ್ಲ ಯಾರೂ ಸಪೋರ್ಟ್ ಮಾಡಲ್ಲ. ಫಸ್ಟು ನಾವೇನಾದರೂ ಪ್ರೂವ್ ಮಾಡ್ಕೊಬೇಕು, ಆಮೇಲೆ ಅಷ್ಟೇ ನಮ್ಮ ಜೊತೆ ಎಲ್ಲರೂ ಬಂದು ನಿಲ್ತಾರೆ. ಸೊ ನಮ್ಮಲ್ಲಿ ಆಗಿರೋದು ಅಷ್ಟೇ. ನಾವೆಲ್ಲರೂ ಈಗ RP ಆಗಿರ್ಬೋದು, ವಿಕಾಸ್ ಆಗಿರ್ಬೋದು, ಕಿತಾಡಿ ಕಿರಣ್, ನಾನು, ಪ್ರತಿಯೊಬ್ಬರೂ ನಾವು ನಮ್ಮ ಜಾನರ್ಗಳಲ್ಲಿ ಏನೋ ಮಾಡಿಕೊಂಡು ಆಮೇಲೆ ನಮ್ಗೆಲ್ಲರೂ ಪರಿಚಯ ಆಗಿ ಇವತ್ತು ನಾವೆಲ್ಲರೂ ಒಟ್ಟಿಗಿದ್ದು ನಾವು ಏನೋ ಬೆಟರಾಗಿ ಮಾಡಬೇಕು ಅನ್ನೋದನ್ನ ಅಷ್ಟೇ ನಮ್ಮ ತಲೆನಲ್ಲಿರೋದು. ಅದು ಬಿಟ್ಬಿಟ್ಟು ನಾವು ಒಂದು ಗ್ಯಾಂಗ್ ಆಗಿರಬೇಕು, ನಾವುಗಳು ಮಾತ್ರ ಬೆಳಿಬೇಕು, ಆ ಥರ ಎಲ್ಲ ನಾವು ಯೋಚನೆ ಮಾಡಿದರೆ ನಾವು ಪ್ರಾಬಬ್ಲಿ ಇನ್ನೂ ಬೇಗ ಇನ್ನೂ ಏನೇನೋ ಮಾಡ್ಬೋದಿತ್ತು. ನಮ್ಗೆ ಯಾರಿಗೂ ಆ ಥಾಟ್ ಇಲ್ಲ. ನಾನು ಹೆಂಗೆ ನನ್ನ ಬಗ್ಗೆ ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀನಿ, ನಾವೆಲ್ಲರೂ ಕೂತ್ಕೊಂಡು ಮಾತಾಡಿದಾಗ್ಲೂ ನಾವು ಇದನ್ನೇ ಮಾತಾಡೋದು. ನಾವು ಬೆಟರ್ ಕಾಂಟೆಂಟ್ ಕೊಡಬೇಕು. ಏನಕ್ಕೆ ಜನ ತಮಿಳು ತೆಲುಗು ನೋಡ್ತಾರೆ, ಕನ್ನಡ ಯಾಕೆ ನೋಡಲ್ಲ? ನಾವು ನೋಡ್ಸೋಣ, ನಾವು ಕನ್ನಡದಲ್ಲೂ ಕಾಂಟೆಂಟ್ ಕ್ರಿಯೇಟ್ ಮಾಡೋಣ, ಡೆಫಿನೆಟಾಗಿ ಜನ ನೋಡ್ತಾರೆ. ನಾವು ಒಂದಿಷ್ಟು ವರ್ಷ ಆಗಿದ್ದಷ್ಟೇ ನಮ್ಮ ಎಲ್ಲರ ಚಾನಲಲ್ಲೂ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರಬೇಕು. ಜನ ತಿರುಗಿ ನೋಡಿದಾಗ ಕನ್ನಡದಲ್ಲಿ ಏನು ಗುರು ಎಲ್ಲರ ಹತ್ರನೂ ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳಬೇಕು. ಈ ಥರ ನಾವು ಕಾಂಟೆಂಟ್ ಮಾಡೋಣ ಅನ್ನೋದು ಅಷ್ಟನ್ನೇ ನಾವು ಮಾತಾಡ್ತೀವಿ. ಇದನ್ನು ಜನ ಬಕೆಟ್ ಅಂದ್ಕೊಂಡ್ರು ನಾನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಬಕೆಟ್ ಅನ್ನೋದಕ್ಕೆ ಏನಕ್ಕೆ ಹೇಳ್ತಾರೆ ಅಂತಂದರೆ, ನಾವು ಒಬ್ಬರು ಪರವಾಗಿ ಮಾತಾಡ್ತೀವಿ ಅಂದರೆ ನಮ್ಗೆ ಆ ವ್ಯಕ್ತಿ ಏನು ಅನ್ನೋದು ಗೊತ್ತಿರುತ್ತೆ. ಯಾರೋ ಒಂದು ವ್ಯಕ್ತಿ ಹೆಲ್ಪ್ ಮಾಡಿದಾಗ ನಾವು ಅವ್ರನ್ನ ಬಿಟ್ಕೊಡೋಕ್ಕೂ ಆಗಲ್ಲ. ಹಾಗಂತ ಹೇಳಿ ಆ ವ್ಯಕ್ತಿ ಏನೇ ಮಾಡಿದ್ರು ಸರಿ ಅನ್ನೋವಂಥ ಕ್ಯಾಟಗರಿ ನಂದಲ್ಲ. ನಾನು ಏನೇ ಇದ್ರೂ ಓಪನ್ ಆಗೇ ಹೇಳ್ತೀನಿ. ಇವಾಗ ಏನೋ ಅವ್ರು ತಪ್ಪಿದ್ರೆ ಅವ್ರು ತಪ್ಪು ಅಂತ ಹೇಳ್ತೀನಿ, ಸರಿ ಇದ್ರೆ ಸರಿ ಇದೆ ಅಂತ ಹೇಳ್ತೀನಿ. ನನ್ನ ವಿಷಯದಲ್ಲಿ ಎಷ್ಟೊಂದು ವಿಚಾರದಲ್ಲಿ ಅವ್ರು ಹೆಲ್ಪ್ ಮಾಡಿದ್ದಾರೆ. ಹೆಲ್ಪ್ ಮಾಡಿಸ್ಕೊಂಡಿದ್ಮೇಲೆ ಅವ್ರನ್ನ ಮೂಲೆ ಗುಂಪು ಮಾಡ್ಬಿಡೋದು, ಇಲ್ಲ ಯಾರೋ ಒಬ್ರು ಹೇಳಿದ ತಕ್ಷಣ ಅವ್ರ ಜೊತೆ ಸೇರ್ಬೇಡ ಅಂದ ತಕ್ಷಣ ದೂರ ಇಡೋದು, ಅದು ನಾನಲ್ಲ. ಜೀವನದಲ್ಲಿ ಯಾರಾದರೂ ಒಬ್ಬರು ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂದರೆ ನಾವು ಕೊನೆ ಉಸಿರಿರೋವರೆಗೂ ಅವ್ರಿಗೆ ಋಣಿಯಾಗಿರಬೇಕು. ಸೊ ಪ್ರಾಬಬಲಿ ನಮ್ಮ ಮನೇಲಿ ಹೇಳ್ಕೊಟ್ಟಿರೋದು ಅದನ್ನೇ, ನಾನು ಅದನ್ನೇ ಫಾಲೋ ಮಾಡ್ತೀನಿ. ಸೊ ಅದರಿಂದ ನಿಮ್ಗಳಿಗೇನಾದ್ರು ಬೇಜಾರಾಗಿದ್ದರೆ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತಾದರೂ ಮೋಸ ಹೋಗಿದ್ದೀರಾ, ಫೇಲ್ ಆಗಿದ್ದೀರಾ, ಅದರಿಂದ ಏನು ಕಲ್ತ್ರಿ? ಮೋಸ ಹೋಗೋದೊಂಥರ ನಮ್ಮ ತವ್ರ ಮನೆ ಇದ್ದಂಗೆ. ಜೀವನದಲ್ಲಿ ಎಲ್ಲರೂ ಮೋಸ ಹೋಗ್ತಾ ಇರ್ತಾರೆ, ನಾನು ಕೂಡ ಮೋಸ ಹೋಗಿದ್ದೀನಿ. ಮೋಸ ಅಂದ ತಕ್ಷಣ ಬರೀ ಪ್ರೀತಿ ಅಂತಲೇ ಅಲ್ಲ, ಎಷ್ಟೋ ವಿಷಯದಲ್ಲಿ ಫ್ರೆಂಡ್ಸ್ನ ನಂಬಿಟ್ಟು ದುಡ್ಡು ಕೊಟ್ಟಿರ್ತೀವಿ, ದುಡ್ಡು ಕೊಟ್ಟಿರಲ್ಲ ವಾಪಸ್ಸು. ಜೀವನದಲ್ಲಿ ಫೇಲ್ ಆಗಿದ್ದೀನಿ, ಎಷ್ಟೋ ಅಟೆಂಪ್ಟ್ಸ್ಗಳು. ಪ್ರಾಬಬ್ಲಿ ನನ್ನಷ್ಟು ಫೇಲ್ ಆಗಿರೋಂಥ ಮನುಷ್ಯ ಇನ್ನು ಯಾರೋ ಇರಲ್ವೇನೋ ಅಂತ ಅನ್ಸುತ್ತೆ ಒಂದೊಂದು ಟೈಮು. ಒಂದು ಚಿಕ್ಕದಾಗಿ ಹೇಳ್ತೀನಿ, ನಾನು ಮಾಡದೇ ಇರೋಂಥ ಕೆಲಸ ಅಲ್ಲ. ನಾನು ಡಿಗ್ರಿ ಓದ್ತಾ ಇರಬೇಕಾದ್ರೆ ನಮ್ಮ ಮನೇಲಿ CA ಜಾಯಿನ್ ಮಾಡಿಸಿದ್ರು, CA ಆಗು ನೀನು ಅಂತ ಹೇಳಿ. ನಾನು CA ಮಾಡಿಲ್ಲ, ಅದನ್ನು ಡ್ರಾಪ್ ಔಟ್ ಆದೆ. ಅದಾಗಿದ್ಮೇಲೆ ನಾನು ಜಾವಾ ಕಲಿತೀನಿ ಅಂತ ಹೋದೆ, ಅದನ್ನು ಕಲ್ತಿಲ್ಲ. UPSC ಪ್ರಿಪೇರ್ ಆದೆ, ಅದು ಮಾಡಿಲ್ಲ. PSI ಮಾಡ್ತೀನಿ ಅಂತ ಹೋದೆ, ಅದು ಮಾಡಿಲ್ಲ. ನಾನೊಂದು 4 ಬಿಸ್ನೆಸ್ಗಳನ್ನ ಟ್ರೈ ಮಾಡಿದೆ, ಅದು ಮಾಡಿಲ್ಲ. ನನ್ನೊಂದು ಕ್ಲೋತಿಂಗ್ ಬಿಸ್ನೆಸ್ ಇತ್ತು, Pearson Cheers ಅಂತ ಹೇಳಿ, ಅದನ್ನು ಅರ್ಧಕ್ಕೆ ಬಿಟ್ಟೆ. ಈ ಥರ ನಾನು ಎಷ್ಟು ಅರ್ಧಕ್ಕೆ ಬಿಟ್ಟಿದ್ದೀನಿ ಅಂತ ಅಂದರೆ ಅದನ್ನ ಲೆಕ್ಕ ಹಾಕಿದ್ರೆ ಒಂದು 20-30 ಇರುತ್ತೆ. ಸೊ ಎಷ್ಟೊಂದು ಜನ ಬಂದ್ಬಿಟ್ಟು ನನ್ನ ಸರ್ ನೀವು ಸಕ್ಸಸ್ಫುಲ್ಲು, ನಿಮ್ಮ ಹಂಗೆ ಹಿಂಗೆ ಅಂತ ಅಂದಾಗ ನಾನು ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡೋದು, ನಾನಾ? ಸೊ ನನ್ನ ಜೀವನದಲ್ಲಿ ಏನು ನಡೆದಿದೆ ಅನ್ನೋದು ನನಗೆ ಗೊತ್ತು. ಎಷ್ಟೊಂದು ಜನ ಅವ್ರ ಜೀವನದಲ್ಲಿ ಮಾಡಿದಂಥ ತಪ್ಪುಗಳನ್ನ ಹೇಳಲ್ಲ. ನಾನು ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಇಷ್ಟನ್ನೆಲ್ಲ ಡ್ರಾಪ್ ಔಟ್ ಮಾಡಿದ್ದೀನಿ. ಬಟ್ ಇದರಲ್ಲಿ ಏನೋ ಮಾಡಬೇಕು ಅನ್ನೋದು ಫೇತ್ ಇತ್ತು. ಬಟ್ ಇದರಲ್ಲಿ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿದ್ದೀನಿ, ಅದಕ್ಕೋಸ್ಕರನೇ ಇವತ್ತು ಇಲ್ಲಿದ್ದೀನಿ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಫೇಲ್ ಆದಾಗ ಅದೇ ಎಂಡಲ್ಲ. ಸೊ ಎವ್ರಿ ಫೇಲ್ ಹ್ಯಾಸ್ ಎ ನ್ಯೂ ಬಿಗಿನಿಂಗ್. ಸೊ ಪ್ರತಿಯೊಂದು ಸರಿನೂ ನಮ್ಗೆ ಏನಾದರೂ ಒಂದನ್ನು ಫೇಲ್ ಆದರೆ ಅಂತಂದರೆ ಅದನ್ನು ಅಲ್ಲಿಗೆ ಬಿಡಬಾರ್ದು. ನೆಕ್ಸ್ಟ್ ಅದನ್ನೇ ಚೆನ್ನಾಗಿ ತೊಗೊಂಡು ಏನಾದರೂ ಮಾಡಿದ್ರೆ ಮುಂದೆ ನಮ್ಗೆ ಬ್ಯೂಟಿಫುಲ್ ಆದಂಥ ಜೀವನ ಇದೆ ಅನ್ನೋದನ್ನೇ ನಾನು ಇವತ್ತರೆಗೂ ತಲೆಯಲ್ಲಿ ಇಟ್ಕೊಂಡಿರೋದು. ಅದನ್ನೇ ನಾನು ನಿಮ್ಗೆ ಹೇಳೋದು. ಲೈಫಲ್ಲಿ ಆಗಿರೋ ಬ್ಯಾಡ್ ಪಾಸ್ಟ್ನ ಹೇಗೆ ಮರೆಯೋದು? ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಪಾಸ್ಟ್ ಇದ್ದೇ ಇರುತ್ತೆ. ಇವಾಗ ಒಂದು ಸಿಂಪಲಾಗಿ ಎಕ್ಸಾಂಪಲ್ ನಾನು ಏನು ಹೇಳೋದು ಅಂದರೆ, ಜೀವನದಲ್ಲಿ ಯಾರಾದರೂ ನಮಗೆ ಕೆಟ್ಟದ್ದು ಮಾಡ್ತಾರೆ ಅಂತಂದರೆ ನಾವು ಇವ್ನು ನಮ್ಗೆ ಕೆಟ್ಟದ್ದು ಮಾಡಿದಾಗ ಹೆಂಗಾದರೂ ಮಾಡಿ ಇವ್ನಿಗೆ ಕೆಟ್ಟದ್ದು ಮಾಡಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಬಾರ್ದು. ಸೊ ಪ್ರಾಬಬ್ಲಿ ಮನುಷ್ಯನ ನಾವು ಮರ್ತು ಬಿಡಬೇಕು, ಆದರೆ ನಮ್ಗೆ ಆಗಿರೋ ಅನ್ಯಾಯನ ಮರಿಬಾರ್ದು. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಯಾರಾದರೂ ಒಬ್ಬ ಕೆಟ್ಟದ್ದು ಮಾಡ್ದೆ ಅಂದರೆ ನಾನು ಇವ್ನು ಕೆಟ್ಟದ್ದು ಮಾಡಲೇಬೇಕು ಅಂತ ಯಾವತ್ತು ಯೋಚನೆ ಮಾಡ್ತೀನೋ ಅವತ್ತು ನನಗೆ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಅದೇ ಈ ಕೆಟ್ಟದ್ದು ಮಾಡಿರೋ ಮನುಷ್ಯ ನನ್ನ ಜೀವನದಲ್ಲಿ ಇಂಥವ್ನಿಗೆ ನಾನು ಕೆಟ್ಟದ್ದು ಮಾಡ್ಬಿಟ್ನಲ್ಲ ಅಂತ ಅನ್ಕೊಳೋ ರೀತಿ ನಾವು ಯಾವಾಗ ಬೆಳಿತೀವಲ್ಲ ಅವತ್ತು ನಮ್ಮ ಸಕ್ಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೇ ನಾನು ಯಾವಾಗಲೂ ತಲೆ ಇಟ್ಕೊಳೋದು. ಜೀವನದಲ್ಲಿ ತುಂಬ ಜನ ಮೋಸ ಮಾಡ್ತಾನೆ ಇರ್ತಾರೆ, ಪ್ರತಿಯೊಬ್ಬರಿಗೂ ಮೋಸ ಆಗಿರುತ್ತೆ, ಮೋಸ ಮಾಡ್ತಾನೆ ಇರ್ತಾರೆ. ಇವ್ನು ನನಗೆ ಮೋಸ ಮಾಡ್ಬಿಟ್ಟ, ಇವ್ನಿಗೂ ಮೋಸ ಮಾಡ್ತೀನಿ ಅಂತ ಜಿದ್ದಿಗೆ ಬಿಡಬಾರ್ದು. ಇವನು ಮೋಸ ಮಾಡಿದ್ನಲ್ಲ ಅಂತ ಅವ್ನಿಗೆ ಅನ್ಸೋ ಥರ ಯಾವತ್ತು ನಾವು ಬದುಕ್ತೀವಲ್ಲ ಅವತ್ತು ನಾವು ಗೆಲ್ತೀವಿ. ಸೊ ಇದನ್ನು ನಾನು ಫಾಲೋ ಮಾಡೋದು, ನೀವು ಇದನ್ನು ಫಾಲೋ ಮಾಡಿ, ಡೆಫಿನೆಟಾಗಿ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಅದಾಗಿದ್ಮೇಲೆ ಇದಕ್ಕೆ ಈ ಕ್ವಶನು ಯಪ್ಪ ಎಷ್ಟು ಜನ ಕೇಳಿದ್ದೀರಾ ಅಂದರೆ ಪ್ರೀತಿ ಬಗ್ಗೆ ಬರ್ತೀನಿ. ಪ್ರೀತಿ ಮ್ಯಾರೇಜ್ ಬಗ್ಗೆ. ಅದಕ್ಕೂ ಮುಂಚೆ ವಾಟ್ ಈಸ್ ಲವ್ ಅಕಾರ್ಡಿಂಗ್ ಟು ಯು? ಓಕೆ,
ಪ್ರೀತಿ ಅಂದರೆ ಏನು? ಸಿಂಪಲಾಗಿ ಈಗಿನ ಜನ ಹೆಂಗಂತ ಅಂದರೆ ಏನದ್ರ ಬಗ್ಗೆ ತಲೆ ಕೆಡ್ಸ್ಕೊತಾರಲ್ಲೋ ಲವ್ ಬಗ್ಗೆ ಡೆಫಿನೆಟಾಗಿ ತಲೆ ಕೆಡ್ಸ್ಕೊತಾರೆ. ಅದು ಅವ್ರ ಲವ್ ಆಗಿರ್ಬೋದು, ಇಲ್ಲ ಬೇರೆಯವ್ರ ಲವ್ ಆಗಿರ್ಬೋದು. ಅದ್ರ ಬಗ್ಗೆ ತುಂಬ ಎಕ್ಸೈಟ್ಮೆಂಟು, ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ನನ್ನ ಪ್ರಕಾರ ತುಂಬ ಸಿಂಪಲಾಗಿ ಹೇಳ್ತೀನಿ. ನನಗಾಗಿರೋಂಥ ಒಂದಿಷ್ಟು ಎಕ್ಸ್ಪೀರಿಯನ್ಸ್ಗಳಲ್ಲಿ ನಿಜವಾದ ಪ್ರೀತಿ ಏನು ಅಂತ ಅಂದರೆ, ನಾನು ಹೇಳೋ ಮಾತನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಇವತ್ತೇ ಅದರ ಕ್ಲಾರಿಫಿಕೇಷನ್ ಸಿಗುತ್ತೆ. ಬಿಕಾಸ್ ನಾನು ಹಾಗೆ ನೋಡೋದು. ಪ್ರೀತಿ ಅಂದರೆ ಇನ್ನೇನು ಅಲ್ಲ, ಸ್ಯಾಕ್ರಿಫೈಸ್. ನೀವು ಯಾರನ್ನೇ ಪ್ರೀತಿ ಮಾಡಿದ್ರು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿಯಾಗಿರ್ತೀರ ಅಂದರೆ ಅದು ನಿಜವಾದ ಪ್ರೀತಿ. ಫಾರ್ ಎಕ್ಸಾಂಪಲ್, ಸಿಂಪಲ್, ಅಮ್ಮನ ಪ್ರೀತಿ ಎಲ್ಲದಕ್ಕಿಂತ ಪವಿತ್ರವಾದ ಪ್ರೀತಿ ಅಂತಾರೆ. ಏನಕ್ಕೆ ಅಂದರೆ, ಈಗ ಮನೆಯಲ್ಲಿ 5 ಜನ ಇರ್ತೀವಿ. 5 ಜನ ಇದ್ದಾಗ ಆ್ಯಪಲ್ನ 4 ಭಾಗ ಮಾಡಿದಾಗ ಅಮ್ಮ 4 ಜನಕ್ಕೂ 4 ಭಾಗ ಕೊಟ್ಬಿಟ್ಟು ಅವಳು ತಿನ್ನಲ್ಲ. ಅವಳು ಏನು ಹೇಳ್ತಾಳೆ, ನನಗೆ ಹಸಿವಿಲ್ಲ, ಇಲ್ಲ ನಾನು ಆ್ಯಪಲ್ ತಿನ್ನಲ್ಲ, ಎಲ್ಲ ಹಣ್ಣೆ ಆಗಿರ್ಬೋದು, ಇಲ್ಲ ಏನೋ ಒಂದು ಕೇಕೆ ಆಗಿರ್ಬೋದು, ಏನೋ ನಾನು ತಿನ್ನಲ್ಲ, ನಂಗೆ ಇಷ್ಟ ಇಲ್ಲ ಅಂತಂತಾರೆ. ಅದು ನಿಜವಾದ ಪ್ರೀತಿ. ಅವಳಿಗೆ ಇಷ್ಟ ಇದ್ರೂ ತಿನ್ನಬೇಕು ಅಂತ ಅನ್ಸಿದ್ರು ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಗಂಡ ಚೆನ್ನಾಗಿರಲಿ ಅಂತ ಯಾವಾಗ ಕೊಡ್ತಾರಲ್ಲ, ಅದು ನಿಜವಾದ ಪ್ರೀತಿ. ಆ ಥರ ಪ್ರೀತಿನ ನೀವು ನಿಮ್ಮ ಪ್ರೀತಿಸೋರಿಂದ ಪಡಿತೀರಾ ಅಂತ ಅಂದರೆ ದಟ್ ಈಸ್ ದ ಒನ್ ಪ್ಯೂರ್ ಲವ್. ಇಲ್ಲ ನೀವು ಪಡೆಯೋಕ್ಕಾಗ್ತಾಯಿಲ್ಲ ಅಂತಂದರೆ ನೀವು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಆಗಿರಬೇಕು. ಐದರ್ ಯು ಸ್ಯಾಕ್ರಿಫೈಸ್ ಆರ್ ಗೆಟ್ ಸ್ಯಾಕ್ರಿಫೈಸ್ಡ್. ಇದು ಇದ್ದಾಗ ಮಾತ್ರನೇ ನಿಜವಾದ ಪ್ರೀತಿ ಅಂತ ಹೇಳೋದು. ನೀವು ಪ್ರೀತಿ ಮಾಡ್ತಾ ಇರ್ತೀರಾ, ಯಾರೋ ಮೋಸ ಮಾಡಿದ್ರು, ನನ್ನ ನೋಡ್ತಾನೆ ಮೋಸ ಮಾಡೋಳು ಅಂತ ನಿಮ್ಗೆ ಅಕ್ಸೆಪ್ಟ್ ಮಾಡೋ ಅಷ್ಟು ಉದಾರ ಮನಸ್ಸಿದ್ದೆ ಅಂತಂದರೆ ಯು ಆರ್ ಎ ಟ್ರೂ ಲವರ್. ಇಲ್ಲ ನನಗೆ ಏನೋ ಮೋಸ ಮಾಡಲ್ಲ ಅಂದರೆ ನಾನು ರಿವೆಂಜಿಗೆ ಬೀಳ್ತೀನಿ, ದಟ್ ಈಸ್ ನಾಟ್ ಎ ಟ್ರೂ ಲವ್. ಹಾಗೇನೆ ಪ್ರೀತಿ ಮಾಡ್ತಾ ಇರೋರು ನನ್ನ ಇಷ್ಟು ಟ್ರೂ ಆಗಿ ಲವ್ ಮಾಡ್ತಾ ಇದ್ದಾನಲ್ಲ, ಇವನು ಮೋಸ ಮಾಡಬೇಕಾ ಅನ್ನೋದು ಅವ್ರಿಗೂ ಇರಬೇಕು. ಲವ್ ಯಾವತ್ತೂ ಒಂದು ಕಡೆಯಿಂದ ಆಗಬಾರ್ದು, ಎರಡೂ ಕಡೆಯಿಂದ ಆಗಬೇಕು. ಪ್ರೀತಿ ಮಾಡ್ತಾ ಇರೋನು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಆಗಿರಬೇಕು, ಪ್ರೀತಿ ಮಾಡಿಸ್ಕೊತಾ ಇರೋಳು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಆಗಿರಬೇಕು. ಇವೆರಡೂ ಇಬ್ಬರು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಯಾವತ್ತು ನಿಲ್ತಾರೋ ಅವತ್ತು ಪ್ಯೂರ್ ಲವ್, ನಿಜವಾದ ಲವ್ ಎಕ್ಸಿಸ್ಟ್ ಆಗುತ್ತೆ. ಸೊ ಪ್ರಾಬಬಲಿ ಇವತ್ತು ನಿಮಗೆ ಲವ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸೊ ಇದನ್ನು ನಾನು ನೋಡೋ ರೀತಿ. ಸೊ ನಾನೇ ರೈಟು ಅಂತಲ್ಲ, ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ನೋಡ್ತಾರೆ, ನಾನು ಈ ರೀತಿ ನೋಡ್ತೀನಿ. ನೆಕ್ಸ್ಟು, ನೀವು ನಿಜವಾಗ್ಲೂ ಸಿಂಗಲ್ಲ ಅಥವಾ ವಿಡಿಯೋಗೋಸ್ಕರ ಸುಮ್ಮನೆ ಸಿಂಗಲ್ಲು ಅಂತ ಹೇಳ್ತೀರಾ? ಸಿಂಗಲ್ ಆಗಿದ್ದರೆ ಯಾವ ಥರ ಹುಡುಗಿ ಇಷ್ಟ ಹೇಳಿ, ಯಾವಾಗ ಮದುವೆ ಆಗ್ತೀರಾ ಅದು ಹೇಳಿ. ನನಗೆ ಆಲ್ಮೋಸ್ಟ್ ಒಂದು 400 to 500 ಮೆಸೇಜಸ್ ಬಂದಿದೆ. ಅದರಲ್ಲಿ ತುಂಬ ಜನ ಕೇಳಿರೋದೆ ಇದೇ ಪ್ರಶ್ನೆ. ನಂಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನಾನು ವೆರಿ ಕ್ಲಿಯರಾಗಿ ಹೇಳ್ತೀನಿ. ನಾನು ಏನಾದರೂ ಕಮಿಟ್ ಆಗಿದ್ದರೆ ನಾನು ಓಪನಾಗಿ ಹೇಳ್ತೀನಿ, ಇವಳೇ ನನ್ನ ಹುಡುಗಿ, ನಾನು ಇವಳನ್ನೇ ಲವ್ ಮಾಡ್ತಾ ಇರೋದು, ಇಲ್ಲ ಇವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ. ಸಿಂಗಲ್ ಆಗಿರೋದಕ್ಕೆ ಹೇಳ್ಕೊಳೋದಕ್ಕೆ ಮುಜುಗರ ಅಂತಲ್ಲ, ಒಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಒಂದಿಷ್ಟು ಭಯ ಇದೆ ಜೀವನದಲ್ಲಿ. ನಾವು 90s ಕಿಡ್ಸ್ಗೆ ಹೆಂಗೆ ಅನಿಸುತ್ತೆ ಅಂತಂದರೆ, ನಮಗೆ ಮದುವೆನಾ ಅಂತ ಅಂದಾಗ ಒಂದು ಸ್ವಲ್ಪ ತಕ್ಕಂಥ ಭಯ ಆಗ್ಬಿಡುತ್ತೆ. ಏನು ಗುರು ಈ ವಯಸ್ಸಲ್ಲಿ ಮದುವೆ ಅಂತ ಇದ್ದಾರೆ, ನಾನು ಇನ್ನೂ ಮೊನ್ನೆ ಕಾಲೇಜ್ ಮುಗಿಸ್ಕೊಂಡು ಬಂದಿರೋ ಥರ ಇದೆ, ಇನ್ನೂ ದುಡಿತಾ ಇದ್ದೀನಿ, ಬ್ಯಾಂಕ್ ಅಕೌಂಟಲ್ಲಿ ಸೇವಿಂಗ್ ಇಲ್ಲ, ನನ್ನ ಹೆಸ್ರಲ್ಲಿ ಮನೆ ಇಲ್ಲ, ನನ್ನ ಹೆಸ್ರಲ್ಲಿ ಗಾಡಿ ಇಲ್ಲ, EMI ಕಟ್ಟಕ್ಕೆ ಒದ್ದಾಡ್ತಾ ಇದ್ದೀನಿ. ನಾನು ಮದುವೆ ಆದರೆ ಮದುವೆ ಆಗೋ ಹುಡುಗಿ ಹಿಂಗಿರ್ತಾಳೋ, ಕೆಲಸ ಮಾಡ್ತಾಳೋ, ದುಡಿತಾಳೋ, ಇಲ್ಲ ನಾವಿಬ್ರು ಜೊತೆಗಿರ್ತೀವೋ, ಇಷ್ಟೊಂದೆಲ್ಲ ಯೋಚನೆ ಬರುತ್ತೆ. ಆ್ಯಂಡ್ ಪ್ರಾಬ್ಲಿ ಎಲ್ರಿಗೂ ಬರುತ್ತಲ್ಲ, ನನಗಿಷ್ಟೆಲ್ಲ ಯೋಚನೆ ಬರುತ್ತೆ. ಒಂದು ಭಯ ಇದೆ. ನನಗೆ ಈ ಭಯದಿಂದ ಹೊರಗಡೆ ಬರೋದಕ್ಕೇ ಟೈಮ್ ಬೇಕು. ನಮ್ಮಮ್ಮ ಪ್ರತಿದಿನ ಪಾಪ ಎದ್ದಾಗಿಂದ ಮಲಗೋವರೆಗೂ ಯಾವುದಾದ್ರೂ ಮ್ಯಾಚಸ್ ಬಂದರೆ ನನಗೆ ಫೋಟೋ ಕಳಿಸ್ತಾರೆ. ನಾನು ಶೂಟಲ್ಲಿದ್ದೀನಿ ಅಂತ ಹೇಳಿದ್ರು ಫಸ್ಟ್ ನೋಡು ಈ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾರೆ. ನಂಗೆ ನೋಡಿದ ತಕ್ಷಣ ನನಗೆ ಫಸ್ಟ್ ಭಯ ಶುರುವಾಗ್ಬಿಡುತ್ತೆ. ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ನಾನು ನಿನ್ನ ಇಷ್ಟಪಡ್ತೀನಿ, ಲವ್ ಯು, ಹಾಗೆ ಹಿಂಗೆ ಅಂತೆಲ್ಲ ಮೆಸೇಜ್ ಮಾಡ್ತಾರೆ. ಕೇಳಿದಾಗ ನನಗೇನು ರಿಪ್ಲೈ ಮಾಡಬೇಕು ಅಂತ ಗೊತ್ತಾಗ ನಾನು ಎಷ್ಟೋ ಮೆಸೇಜಸ್ಗೆ ರಿಪ್ಲೈಯೇ ಮಾಡೋಕ್ಕೆ ಹೋಗಲ್ಲ. ಕಮಿಟೆಡ್ ಆಗಿದ್ದರೆ ನಿಜವಾಗ್ಲೂ ಹೇಳ್ತಾ ಇದ್ದೆ ನಾನು ಕಮಿಟೆಡು ಅಂತ ಹೇಳಿ. ಸಿಂಗಲ್ ಆಗಿರೋದಕ್ಕೆ ಕಾರಣ ಇಷ್ಟೇ. ಇನ್ನೂ ನನ್ನನ್ನು ನಾನೇ ಕಂಡುಕೊಂಡಿಲ್ಲ. ನಾನು ಇನ್ನೊಬ್ಬರನ್ನ ಏನು ಭರವಸೆ ಕೊಟ್ಟು ಅವ್ರ ಜೀವನದಲ್ಲಿ ನೆರಳಾಗಿರ್ತೀನಿ ಅಂತ ಹೇಳೋದಕ್ಕೆ ಧೈರ್ಯನೇ ಇಲ್ಲ. ಸೊ ಅದಕ್ಕೋಸ್ಕರನೇ ಇನ್ನೂ ಒಂದು ಸ್ವಲ್ಪ ಟೈಮ್ ಇದೆ. ಮದುವೆ ಯಾವಾಗ ಅಂತಂದರೆ, ಹುಡುಗಿನೇ ಸಿಕ್ಕಿಲ್ಲ, ಇನ್ನು ಎಲ್ಲಿಂದ ಮದುವೆ? ಯಾವ ಥರ ಹುಡುಗಿ ಬೇಕು ಅಂತ ಅಂದರೆ, ನಾನು ಡವೆಲ್ಲ ಮಾಡೋಕ್ಕೆ ಹೋಗಲ್ಲ, ನಂಗೆ ಬರೀ ಹುಡುಗಿ ಆಗಿದ್ರೆ ಸಾಕು. ಪ್ರಾಬ್ಲಿ ಇದನ್ನು ನಾನು ಹೇಳ್ತಾ ಇದ್ದೆ, ಒಳ್ಳೆ ಹುಡುಗಿ ಆಗಿದ್ರೆ ಸಾಕು. ಬಟ್ ಇವಾಗ ಅನಿಸುತ್ತೆ ನನಗೆ ಇದೇ ಥರ ಹುಡುಗಿ ಬೇಕು ಅಂತ. ಯಾಕಂದರೆ ಜೀವನದಲ್ಲಿ ಒಂದಿಷ್ಟನ್ನ ಯಾವತ್ತು ನಾವು ಏನಕ್ಕೂ ಕಾಂಪ್ರಮೈಸ್ ಆಗಲ್ಲ. ಒಂದು ಬಟ್ಟೆ ತೊಗೋಬೇಕಿಲ್ಲ, ಒಂದು ಶೂ ತೊಗೋಬೇಕು ಅಂತಂದ್ರೆ ಒಂದು 3-6 ಅಂಗಡಿಗಳು ಸುತ್ತೀವಿ. ನಮ್ಗೆ ಇಷ್ಟ ಆಗಿದೆಯಾ, ಕಾಲಕ್ಕೆ ಕಂಫರ್ಟ್ ಇದೆಯಾ, ನಾನು ಕರೆಕ್ಟಾಗಿ ಕೈ ಕೂತ್ಕೊಂಡಿದೆಯಾ, ನಂಗೆ ಸೊಂಟ ಹಿಡಿಸುತ್ತಾ, ಇಷ್ಟನ್ನೆಲ್ಲ ಒಂದು ಬಟ್ಟೆನ 3 ತಿಂಗಳು ಯೂಸ್ ಮಾಡೋ ಬಟ್ಟೆಗೆ ಯೋಚನೆ ಮಾಡ್ತೀನಿ ಅಂದರೆ, ಲೈಫ್ ಲಾಂಗ್ ಜೊತೆಗಿರಬೇಕಾಗಿರೋ ಹುಡುಗಿಗೆ ನಾವೆಲ್ಲ ಇನ್ನೆಷ್ಟು ಯೋಚನೆ ಮಾಡಬಾರ್ದು. ಸೊ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಹೆಂಗೆ ಅಂದರೆ, ನಾನು ಹುಡುಗಿ ಸಿಕ್ಕರೆ ಸಾಕು ಅಂತ ಹೇಳೋದನ್ನ ಫಸ್ಟ್ ನಿಲ್ಲಿಸ್ಬಿಡ್ಬೇಕು. ನನಗೆ ಇಂಥವಳೆ ಹುಡುಗಿ ಬೇಕು ಅಂತ ಕೂತ್ಕೋಬೇಕು. ಹೇಳ್ತಾರೆ ಹಂಗಿದ್ರೆ ಹುಡುಗಿ ಸಿಗಲ್ಲ, ಬೇಡ. ಜೀವನದಲ್ಲಿ ಯಾರ್ಯಾರಿಗೂ ಸೆಟ್ಲ್ ಆಗೋಕ್ಕಿಂತ ಜೀವನದಲ್ಲಿ ಅಂದ್ಕೊಂಡಿರೋ ಥರ ಬದುಕೋ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾನು ಒಂದಿಷ್ಟು ಪ್ರಿನ್ಸಿಪಲ್ಸ್ ಇದೆ. ನಾನು ಮದುವೆ ಆಗೋ ಹುಡುಗಿ ಹಿಂಗೆ ಇರಬೇಕು ಅಂತೇಳಿ. ಆ ಥರ ಹುಡುಗಿ ಸಿಕ್ಕರೆ ಅಷ್ಟೇ ಮದುವೆ ಆಗೋದು, ಇಲ್ಲ ಮದುವೆ ಆಗಲ್ಲ. ಐ ಆಮ್ ಹ್ಯಾಪಿ ವಿತ್ ಮೈ ಸಿಂಗಲ್ ಲೈಫ್, ಹಿಂಗೆ ಎಂಜಾಯ್ ಮಾಡ್ತೀನಿ. ಸೊ ಪ್ರಾಬಬಲಿ ಮದುವೆ ವಿಚಾರ ಕೇಳಿದವ್ರಿಗೆ ಎಲ್ರಿಗೂ ಉತ್ತರ ಸಿಕ್ತು ಅಂತ ಅನ್ಕೊತೀನಿ. ಓಕೆ, ಲಾಸ್ಟ್ ಕ್ವಶನ್. ಲೈಫಲ್ಲಿ
ನಿಮ್ಮ ಗೋಲ್ ಆರ್ ಡೆಸ್ಟಿನೇಷನ್ ಏನು, ನಿಮ್ಮ ಲೈಫಲ್ಲಿ ಯಾರಿಗಾದ್ರೂ ಸಾರಿ ಅಥವಾ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಯಾರಿಗೆ? ಲೈಫಲ್ಲಿ ನಿಮ್ಮ ಗೋಲ್ ಏನು? ನನ್ನ ಲೈಫಲ್ಲಿ ನನ್ನ ಗೋಲ್ ತುಂಬ ಕ್ಲಿಯರ್ ಆಗಿದೆ. ನಾನೊಬ್ಬ ಆ್ಯಕ್ಟರ್ ಆಗಬೇಕು. ಸುಮ್ಮನೆ ಆ್ಯಕ್ಟರ್ ಆಗಬೇಕು ಅನ್ನೋದಿಲ್ಲ, ನಾನೊಂದು ಎಸ್ಟಾಬ್ಲಿಷ್ಡ್ ಒಳ್ಳೆ ಆ್ಯಕ್ಟರ್ ಆಗಬೇಕು, ನಂಬರ್ 1 ಆ್ಯಕ್ಟರ್ ಆಗಿ ನಿಂತ್ಕೊಬೇಕು. ಇದೇ ನನ್ನ ಕನಸು. ನನ್ನ ಕೊನೆ ಉಸಿರಿರೋವರೆಗೂ ನಾನು ಇದಕ್ಕೆ ಕೆಲಸ ಮಾಡೋದು, ಇದಕ್ಕೆ ಹೋರಾಡೋದು. ನಾನು ಸಾರಿ ಯಾರಿಗಾದ್ರೂ ಹೇಳಬೇಕು ಅಂತಂದರೆ ಡೆಫಿನೆಟಾಗಿ ನಾನು ಒಂದು 2-3 ಜನಕ್ಕೆ ಸಾರಿನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಅಂತ ಅಂದರೆ, ನಾನು ಯೂಟ್ಯೂಬ್ ಕಂಟೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ನನ್ನಿಂದ ಒಂದು ವೀಡಿಯೋ ವೈರಲ್ ಆಗಿ ಹೋಗ್ಬಿಡುತ್ತೆ. ಸೊ ಆ ವಿಡಿಯೋ ವೈರಲ್ ಆಗಿದ್ಮೇಲೆ ಒಬ್ಬರು ಪಾಯ್ಸನ್ ಕುಡಿದ್ಬಿಡ್ತಾರೆ. ನನಗೆ ಅವತ್ತಿಂದ ಇವತ್ತವರೆಗೂ ವಾಕ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಇದೆ. ಸೊ ಅವ್ರಿಗೇನೂ ಆಗಿಲ್ಲ, ಬಟ್ ಇವತ್ತವರೆಗೂ ಸಾರಿ ಕೇಳ್ತೀನಿ. ಯಾಕಂದರೆ ಅವರು ಮನೆಯಲ್ಲಿ ಇಲ್ಲ ಅಂದರೆ ಅವ್ರ ಫ್ರೆಂಡ್ಸಲ್ಲಿ ಇವತ್ತವರೆಗೂ ಅದೊಂದು ಚಿಕ್ಕ ಮಾರ್ಕ್ ಉಳ್ಕೊಂಡಿರುತ್ತೆ. ಅವ್ರು ವಿಷ ಕುಡಿದ್ಬಿಟ್ಟಿದ್ಲು ಅಂತ ಹೇಳಿ. ಪ್ರಾಬಬ್ಲಿ ಅವ್ರದ್ದೇ ತಪ್ಪಿರ್ಬೋದು, ಬಟ್ ಆದ್ರೂ ಆ ತಪ್ಪನ್ನ ನಾನು ನನ್ನ ಮೇಲೆ ತೊಗೊತೀನಿ. ಸೊ ನನ್ನಿಂದ ಆಗಿರೋದು ಅಂತ ಹೇಳಿ. ಸೊ ಆ ಪರ್ಸನ್ಗೊಂದು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ತುಂಬ ಸರಿ ಮನೆಯಲ್ಲಿ ನಮ್ಮಮ್ಮ ಅಂದ್ಕೊಂಡಿರೋ ರೀತಿ ನಾನು ಬದುಕಿಲ್ಲ. ಅವ್ರಿಗೆ ಒಂದು IAS ಆಫೀಸರು ಇಲ್ಲ ಅಂತಂದ್ರೆ ಪೊಲೀಸ್ ಆಫೀಸರು, ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ಆಫೀಸಲ್ಲಿ ಮ್ಯಾನೇಜರ್ ಆದರೂ ಆಗಬೇಕು ಅಂತ ಅವ್ರಿಗೆ ಆಸೆ ಇತ್ತು, ಬಟ್ ಅದು ಆಗಿಲ್ಲ. ಅಮ್ಮಂಗೆ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಫುಲ್ಲಾಗಿ ಯಾರಿಗೆ ಇಡಬೇಕು ಅಂತಂದರೆ, ನನ್ನ ಫ್ರೆಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾರು ದುಡ್ಡು ಕೊಟ್ಟನೋ ಅವನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ರೆಗ್ಯುಲರಾಗಿ ಕಾಂಟೆಂಟ್ಗಳನ್ನ ಹೆಲ್ಪ್ ಮಾಡೋ ಅಂತ ನನ್ನ ಒಂದಿಷ್ಟು ಜನ ಫ್ರೆಂಡ್ಸ್ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಕ್ಕಿಂತ ದೊಡ್ಡ ಥ್ಯಾಂಕ್ಸು ಇಲ್ಲಿವರೆಗೂ ಸಪೋರ್ಟ್ ಮಾಡಿದಂಥ ನನ್ನ ಫಾಲೋವರ್ಸು, ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸ್ಗೆ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಪ್ರಾಬಬ್ಲಿ ನೀವು ಯಾರೂ ಸಪೋರ್ಟ್ ಮಾಡಿದ್ದಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಜರ್ನಿ ಇಲ್ಲಿವರೆಗೂ ಬರ್ತಾನೆ ಇದ್ದಿಲ್ಲ. ಸೊ ಥ್ಯಾಂಕ್ಸ್ನ ನಿಮ್ಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಕೇಳಿರೋ ಅಷ್ಟೂ ಪ್ರಶ್ನೆಗಳನ್ನ ನಾನು ಸಿಂಪ್ಲಿಫೈ ಮಾಡಿಕೊಂಡು ಅಷ್ಟಕ್ಕೂ ಉತ್ತರ ಕೊಡೋವಂಥ ಪ್ರಯತ್ನ ಮಾಡಿದ್ದೀನಿ. ನಾನು ಹೇಳಿರೋವಂಥ ಅಷ್ಟೂ ನಿಜವಾಗ್ಲೂ ಮನ್ಸು ಮುಟ್ಕೊಂಡು ಹೇಳ್ತೀನಿ, ಸತ್ಯನೇ ಮಾತಾಡಿದ್ದೀನಿ. ಎಷ್ಟು ಜನಕ್ಕೆ ಇನ್ನೂ ಇದ್ರ ಮೇಲೆ ಡೌಟ್ಸ್ಗಳಿರುತ್ತೋ, ಕ್ವಶನ್ಸ್ಗಳಿರುತ್ತೋ ಅದನ್ನು ಕಮೆಂಟ್ ಮಾಡಿ. ಇನ್ನೊಂದು Q&A ಮಾಡಿದಾಗ ಡೆಫಿನೆಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕಡೆಯಿಂದ ಒಂದು ಪ್ರಾಮಿಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ನ ಎಷ್ಟು ದಿನ ಮಾಡ್ತೀನೋ ಗೊತ್ತಿಲ್ಲ, ಎಷ್ಟು ವರ್ಷಗಳು ಮಾಡ್ತೀನಿ ಗೊತ್ತಿಲ್ಲ, ಬಟ್ ಮಾಡೋ ಅಷ್ಟು ದಿನವೂ ಏನಾದರೂ ಹೊಸತನನ ತರೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೊಸ ವಿಷಯಗಳನ್ನ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಕನ್ನಡಕ್ಕೋಸ್ಕರ ಧ್ವನಿ ಎತ್ತಿ ಕನ್ನಡಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಈ ಜೀವ ಮಿಡಿತಾ ಇರುತ್ತೆ. ಅದನ್ನು ಕೊನೆವರೆಗೂ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ, ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರೆ. ಬಾಯ್. ನೂರಾರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು.